ಸರ್, ಮೊದಲನೇ ಪ್ರಶ್ನೆ, ಕುಪ್ಪಳ್ಳಿಯಲ್ಲಿ ಕುವೆಂಪು ಬಾಲ್ಯ ಮತ್ತು ಅವರ ಕವಿಮನೆ, ಇದರ ಬಗ್ಗೆ ನಿಮ್ಮ ವಿಚಾರಗಳು. ಎಲ್ರಿಗೂ ನಮಸ್ಕಾರ. ಕನ್ನಡಿ ತಂಡದ ಪ್ರಯತ್ನವನ್ನು ಶ್ಲಾಘಿಸುತ್ತಾ, ಬಹುಶಃ ಇಲ್ಲಿರೋ ಕೆಲವು ಮಂದಿ ಆದರೂ ಕೂಡ ಕುಪ್ಪಳ್ಳಿಯನ್ನು ನೋಡಿರ್ತೀರಿ. ಕೊನೆಗೆ ನೇರವಾಗಿ ಕುಪ್ಪಳ್ಳಿಯ ದರ್ಶನ ಆಗದೆ ಹೋದರೂ ಕೂಡ ಕುವೆಂಪು ಅವರ ಸಾಹಿತ್ಯ ಓದಿದರೆ ನಮಗೆ ಕುವೆಂಪು ಅವರ ಕುಪ್ಪಳ್ಳಿ ಮಾತ್ರ ಅಲ್ಲ, ಅವರ ಇಡೀ ಮಲೆನಾಡು ನಮಗೆ ದರ್ಶನ ಆಗುತ್ತೆ. ಹಾಗಾಗಿ ಯಾಕೆಂದರೆ ಕುವೆಂಪು ಅವರ ಸಾಹಿತ್ಯದಲ್ಲಿರೋದೇ ಎರಡು ಅಂಶ, ಒಂದು ಸತ್ವ, ಮತ್ತೊಂದು ದರ್ಶನ. ಹಾಗಾಗಿ ಆ ಸತ್ವ ಸತ್ಯದ ನೆಲೆಯಲ್ಲಿದೆ, ಹಾಗೆ ದರ್ಶನ ಪ್ರಕೃತಿಯ ನೆಲೆಯಲ್ಲಿದೆ. ಹಾಗಾಗಿ ಕುವೆಂಪು ಅವರು ಚಿಕ್ಕಮಗಳೂರಿನ ಅಜ್ಜಿ ಮನೆಯಲ್ಲಿ ಹುಟ್ಟಿದ್ರು ಕೂಡ ಹಿರೇಕೂಡಿಗೆಯಲ್ಲಿ. ಅನಂತರ ಅವರು ಕುಪ್ಪಳ್ಳಿಗೆ ಬರ್ತಾರೆ. ಅಲ್ಲೊಂದು ದಾಯಾದಿಗಳ ಕಲಹ ಆಗಿ ಅವರು ಊರನ್ನ ಬಿಟ್ಟು ಹೊರಗಡೆ ಅರಣ್ಯದ ಮಗ್ಲಲ್ಲಿದ್ದಂತಹ ಮನೆಯಲ್ಲಿ ಕುವೆಂಪುರವರು ಅಲ್ಲೇ ಬೆಳೀತಾ ಹೋಗ್ತಾರೆ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅವಾಗೆಲ್ಲ ಇನ್ನೂ ಕೂಡ ಈ ಶಾಲಾ ಶೈಕ್ಷಣಿಕ ವ್ಯವಸ್ಥೆ ಇರಲಿಲ್ಲ. ಆಗ್ತಾನೆ ಬ್ರಿಟಿಷರು ನಮಗೆ ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಪರಿಚಯ ಮಾಡ್ತಾಯಿದ್ರು. ಹಾಗಾಗಿ ಸಾಮಾನ್ಯವಾಗಿ ಐಗಳು ಅಂತೇಳಿ, ಇವತ್ತೇನು ನಾವು ಶಾಲಾ ಶಿಕ್ಷಕರು ಅಧ್ಯಾಪಕರು ಅಂತ ಕರಿತೀವಿ, ಆಗ ಐಗಳು ಅಂತ ಕರಿತಾ ಇದ್ರು. ಅವರನ್ನು ಕರೆಸಿ ಅವ್ರಿಗೆ ಈ ಮರಳ ಮೇಲೆ ಅಕ್ಷರಾಭ್ಯಾಸವನ್ನು ಶುರು ಮಾಡಿದ್ರು. ಹಾಗಾಗಿ ಅವರಿಗೆ ಆ ಕುಪ್ಪಳ್ಳಿಯೇ ಅವರ ಶೈಕ್ಷಣಿಕ ಮೂಲ ನೆಲೆಯಾಯಿತು. ಮತ್ತು ಆ ಕುಪ್ಪಳ್ಳಿ ಇದೆಯಲ್ಲ, ಬಹುಶಃ ಕುವೆಂಪುರವರಿಗೆ ಅದೊಂದು ಧೀಶಕ್ತಿ ಕೊಟ್ಟಂತಹ ನೆಲ. ಇವತ್ತು ಕುವೆಂಪುರವರಲ್ಲಿ ಏನೆಲ್ಲ ಶಕ್ತಿ ಒದಗಿತ್ತೋ ಅದು ಅಕ್ಷರ ರೂಪದಲ್ಲಿ ಅಭಿವ್ಯಕ್ತಿಯಾಗಿದೆ. ಅಂತಹ ಅಭಿವ್ಯಕ್ತಿಗೆ ಆ ಕುಪ್ಪಳ್ಳಿಯ ಮನೆ ಬಹಳ ಮುಖ್ಯವಾಗಿದೆ. ಬಹುಶಃ ನೀವು ಆ ಮನೆಯನ್ನು ನೋಡಿದ್ರೆ ಅಲ್ಲಿರ್ಬೋದಾದಂತಹ ಪ್ರಶಾಂತತೆ, ಮತ್ತು ಅಲ್ಲಿ ಇದ್ದಾಗ ಸಿಗಬಹುದಾದಂತಹ ಒಂದು, ಅಥವಾ ಅಲ್ಲಿ ನಾವು ಓಡಾಡಿದಾಗ ಅಲ್ಲಿರುವಂಥ ಒಂದು ಧ್ಯಾನಸ್ಥ ಮನಸ್ಸು ನಮ್ದಾಗುವ ಬಗೆ, ಅದೆಲ್ಲವೂ ಕೂಡ ಕುವೆಂಪುರವರ ಬದುಕನ್ನು, ವ್ಯಕ್ತಿತ್ವವನ್ನು ರೂಪಿಸಿದೆ. ಹಾಗಾಗಿ ಅವರು ಕುಪ್ಪಳ್ಳಿಯನ್ನು ಬಿಟ್ಟು ಮೈಸೂರಿನಂತಹ ಕಾಂಕ್ರೀಟ್ ಕಾಡಿಗೆ ಬಂದರೂ ಕೂಡ ಅವರ ಮನಸ್ಸು ಯಾವಾಗಲೂ ಕುಪ್ಪಳ್ಳಿಯನ್ನು ನೆನೀತಾ ಇರುತ್ತೆ. ಬಹುಶಃ ಅವರ ಕವಿತೆಗಳಲ್ಲಿ ಮತ್ತು ಅವರ ಬರಹಗಳಲ್ಲಿ, ಅವರ ಭಾಷಣಗಳಲ್ಲಿ ಕೂಡ ಆಗಾಗ್ಗೆ ಅವರು ಮೈಸೂರಿನಿಂದ ಮರಳಿ ಕುಪ್ಪಳ್ಳಿಗೆ ಹೋಗ್ತಾ ಇದ್ರು. ಹಾಗಾಗಿ ಕುವೆಂಪುರವರು ಆ ಒಂದು ಬಾಲ್ಯವನ್ನು, ತಾಯಿಯನ್ನು, ತಂದೆಯನ್ನು ಕ್ರಮೇಣ ಹಂತವಾಗಿ ಕಳ್ಕೊಂಡು ಕೂಡ ಅವರ ದಾಯಾದಿಗಳ, ಬಂಧುಗಳ ಒಂದು ಪ್ರೀತಿಯ ಅಕ್ಕರೆಯಲ್ಲೇ ಬೆಳೀತಾ ಹೋಗ್ತಾರೆ. ಬಹುಶಃ ಅವರಿಗೆ ಮನುಷ್ಯ ಸಂಬಂಧಗಳು ಕೊಟ್ಟ ಆತ್ಮೀಯತೆಗಿಂತ ಇಡೀ ಸುತ್ತಲಿನ ಪರಿಸರ ಕೊಟ್ಟಂಥ ಅಥವಾ ಪ್ರಕೃತಿ ಕೊಟ್ಟಂಥ ಆ ಸಾಮೀಪ್ಯ, ಸಾನ್ನಿಧ್ಯ ಮತ್ತು ಅದು ಅವರ ವ್ಯಕ್ತಿತ್ವದ ಮೇಲೆ ಬೀರಿದ ಪ್ರಭಾವ ಇವತ್ತು ನಮಗೆ ಇಡೀ ಕುವೆಂಪು ದರ್ಶನ ಅಂದರೆ ನಮ್ಮ ಕನ್ನಡದ ಪ್ರಕೃತಿಯ ದರ್ಶನ ಅನ್ನುವ ಹಾಗೆ ಕಾಣುತ್ತೆ. ಆ ಮಟ್ಟಿಗೆ ಕುವೆಂಪು ಅವರ ಮನೆ, ಕವಿಶೈಲ್ಯ ಮತ್ತು ಕುಪ್ಪಳ್ಳಿ, ಆ ಎರಡೂ ಕೂಡ ಅಗಾಧವಾಗಿ ಅವರ ಮೇಲೆ ಪ್ರಭಾವವನ್ನು ಬೀರಿದೆ. ಈ ಕುಪ್ಪಳ್ಳಿಯಲ್ಲಿ ಕುವೆಂಪು ಅನ್ನುವುದರ ಜೊತೆಗೆ ಅವರ ಪ್ರೌಢ ಶಿಕ್ಷಣ ಮತ್ತು ಕುಪ್ಪಳ್ಳಿಯಲ್ಲಿ ಅವರ ದಿನಗಳನ್ನು ನೆನೆಸ್ಕೊಳ್ತಾ ಹೇಳೋದಾದರೆ. ನಮಸ್ತೆ ಎಲ್ಲರಿಗೂ, ಶುಭ ಸಂಜೆ. ಕುವೆಂಪುರದ ಮಾತು, ಇಂತಹ ಸುಂದರ ಪ್ರಾತಃ ಕಾಲದಲ್ಲಿ ಜೀವಿಗೆ ಜೀವಿಸುವುದಕ್ಕಿಂತ ಪರಮಧ್ಯೇಯ ಮತ್ತೊಂದಿಲ್ಲ ಅಂತ. ಅದು ಇದನ್ನು ಸಂಜೆಗೆ ನಾವು ಬದಲಾಯಿಸ್ಕೊಳ್ಬೋದು. ಇಂತಹ ಸುಂದರ ಸಂಜೆಯಲ್ಲಿ ಕುವೆಂಪು ತುಂಬ ಆಪ್ತವಾಗಿರುವಂಥ ಪರಿಸರ, ಅವರು ಹೆಚ್ಚು ಮೌನವನ್ನು ಇಷ್ಟಪಟ್ಟಿದ್ದಂತಹ ವ್ಯಕ್ತಿತ್ವ ಅದು. ಈ ರೀತಿಯಾದಂಥ ಒಂದು ಪರಿಸರದಲ್ಲಿ ಕುವೆಂಪುವನ್ನು ಸ್ಮರಿಸ್ಕೊಳ್ತಿರುವಂಥದ್ದು ಬಹುದೊಡ್ಡ ಹೆಮ್ಮೆಯ ಸಂಗತಿ ಅಂತ ಭಾವಿಸ್ತಾ, ನಮ್ಮ ಸ್ನೇಹಿತರು ಹೇಳಿದರು ಇಲ್ಲಿ ತನಕ ಅವರ ಬಾಲ್ಯ ಹೇಗಿತ್ತಂತ. ಅವ್ರದ್ದು ಪ್ರಾಥಮಿಕ ಶಿಕ್ಷಣ ತನಕ ಮಾತ್ರ ಅವರು ತೀರ್ಥಹಳ್ಳಿನಲ್ಲಿ ಇದ್ದಿದ್ದು. ಆನಂತರ ಹೈಸ್ಕೂಲ್ಗೆ ಅವರು ಮೈಸೂರಿನ ವೆಸ್ಲಿಯನ್ ಹೈಸ್ಕೂಲ್ಗೆ ಬರ್ತಾರೆ. ಅಲ್ಲಿ ಅವರ ವಿದ್ಯಾಭ್ಯಾಸ ಮುಂದುವರಿಸ್ತಾರೆ. ಅಲ್ಲಿಂದ ಅವರ ಜೀವನ ಪರ್ಯಂತ ಅವರು 6 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ರೀಡರ್ ಆಗಿದ್ದಂಥ ಸಮಯ ಹೊರತುಪಡಿಸಿ ಅವ್ರು ಇದ್ದಿದ್ದು ಮೈಸೂರಿನಲ್ಲೇ ಕೊನೆಯ ಕ್ಷಣದ ತನಕನೂ. ವೆಸ್ಲಿಯನ್ ಹೈಸ್ಕೂಲು, ಆನಂತರ ಅವರು ಉನ್ನತ ಶಿಕ್ಷಣ ಮೈಸೂರಿನಲ್ಲಿ MA ಕನ್ನಡ ಮೊದಲು ಶುರುವಾದಾಗ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿ ನಮ್ಮ ವೆಂಕಣ್ಣಯ್ಯ ಅವ್ರ ಗುರುಗಳು ಈ ಕುಕ್ನಳ್ಳಿ ಕೆರೆಯಲ್ಲಿ ಪ್ರತಿನಿತ್ಯ ಸಂಜೆ ಗುರು ಶಿಷ್ಯರ ಸಮಾಗಮ ಆಗ್ತಿತ್ತು. ಎಂಥ ಅದ್ಭುತವಾದ
ಎಂತಹ ಅದ್ಭುತವಾದ ಪರಂಪರೆ ಇದೆ, ಗುರು ಶಿಷ್ಯರ ಪರಂಪರೆ ಕುವೆಂಪು ನಿರ್ಮಿಸಿರುವಂಥದ್ದು. ಅದು ಕನ್ನಡ ಸಾಹಿತ್ಯದಲ್ಲಿ ತುಂಬ ಶ್ರೇಷ್ಠವಾದ ಸಂದರ್ಭ ಅದು. ಕುವೆಂಪು ಅವರ ಶೈಕ್ಷಣಿಕ ಆಯಾಮಗಳನ್ನು ಗಮನಿಸಿದಾಗ ಅವರು PhD ಮಾಡೋ ತನಕನೂ ಮೈಸೂರಿನಲ್ಲೇ ಇದ್ದವರು, ಉನ್ನತ ಶಿಕ್ಷಣವೆಲ್ಲವೂ. ಈಗ ನಾವು ಅಕಾಡೆಮಿಕ್ ಡಿಗ್ರಿಗಳು ಬೇರೆ ಬೇರೆ ಥರದಲ್ಲಿ, ಆದರೆ ಆ ಕಾಲಘಟ್ಟದಲ್ಲಿ MA ಮಾಡುವುದೇ ಬಹುದೊಡ್ಡ ಸಂಗತಿ, ಅದೇ ಉನ್ನತ ಶಿಕ್ಷಣವಾಗಿತ್ತು. ಅಲ್ಲಿ ತನಕ ಅವರು ಮೈಸೂರಿನಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಕುವೆಂಪುರವರು 1920ರ ದಶಕ, ಅಂದರೆ ಆ ದಶಕದಲ್ಲಿ ಅವರು ಮೈಸೂರಿಗೆ ಬಂದು ಅವರ ಜೀವನ ಅಲ್ಲಿಂದ ಮುಂದೆ ಮೈಸೂರಿನಲ್ಲೇ ನಡೆಯುತ್ತೆ ಅನ್ನೋ ಇದೆ. ಕುವೆಂಪುರವರು ಅವರ ಸಾಹಿತ್ಯ ರಚನೆಯನ್ನ ತಮ್ಮ ಅತಿ ಚಿಕ್ಕ ವಯಸ್ಸಿನಲ್ಲೇ ಶುರು ಮಾಡಿದ್ರು. ಅದೇ ಕಾಲದಲ್ಲಿ ಮೈಸೂರಿನಲ್ಲಿ ಮೈಸೂರು ಸಂಸ್ಥಾನ ಇನ್ನೂ ಈ ಮೈಸೂರನ್ನ ನಡೆಸ್ತಾ ಇತ್ತು. ಆ ಕಾಲದಲ್ಲಿ ನನಗೆ ಗೊತ್ತಿರುವ ಹಾಗೆ ಶ್ರೀಮನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ಆಗಿನ ಅರಸರಾಗಿ ನಡೆಸ್ತಾ ಇದ್ರು. ತದನಂತರದಲ್ಲಿ ಅವರು 1940ರ ನಂತರದಲ್ಲಿ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಆ ಕಾಲದಲ್ಲೂ, ಪ್ರತಿ ಕಾಲದಲ್ಲೂ ಕುವೆಂಪುರವರ ಸಾಹಿತ್ಯಗಳು ಈ ಸಮಾಜಕ್ಕೆ ಬರ್ತಾನೆ ಇತ್ತು. ಕುವೆಂಪುರವರ ಮಧ್ಯೆ ಮತ್ತು ಮೈಸೂರು ಸಂಸ್ಥಾನದ ಮಧ್ಯೆ ಅಥವಾ ಮೈಸೂರು ಸರ್ಕಾರದ ಮಧ್ಯೆ ಯಾವುದಾದ್ರೂ ಯಾವ ರೀತಿಯ ಒಂದು ಒಡನಾಟ ಇತ್ತು ಅನ್ನೋ ವಿಚಾರ ನಾವು ಕಂಡುಕೊಂಡ ಮಟ್ಟಿಗೆ ನಮಗೆ ಇದೆಲ್ಲೂ ಕಂಡಿಲ್ಲ, ಅಂದ್ರೆ ಸಿಕ್ಕಿಲ್ಲ ನಮಗೆ ಮಾತಾಡ್ಲಿಕ್ಕೆ. ಹಾಗೆ ಆ ಒಡನಾಟ ಹೇಗಿತ್ತು ಅನ್ನೋ ವಿಚಾರ. ಕುವೆಂಪು ಬರೆದರೆ ಕವಿಗೆ ಅರಸುಗಿರುಸುಗಳ ಋಣವಿಲ್ಲ ಅಂತ. ಈ ಯಾವುದಕ್ಕೂ ನಿಲುಕದೆ ಇದ್ದಂಥವರು ಕುವೆಂಪು ಅವರು. 1912ರಲ್ಲಿ ಅವರು ಮೊದಲು ಸಾಹಿತ್ಯ ರಚನೆ ಮಾಡಲಿಕ್ಕೆ ಶುರು ಮಾಡಿದ್ದು. ಕುವೆಂಪು ಸಾಹಿತ್ಯದ ರಚನೆಯ ಕಾಲಘಟ್ಟವೇ ತುಂಬ ವಿಶಿಷ್ಟವಾದದ್ದು. ಯಾಕೆಂದರೆ ಅದು ಕರ್ನಾಟಕದ ಏಕೀಕರಣದ ಪೂರ್ವ ಮತ್ತು ನಂತರದ ಕಾಲಘಟ್ಟ, ಮತ್ತು ಭಾರತದ ಸ್ವಾತಂತ್ರ್ಯದ ಪೂರ್ವ ಮತ್ತು ನಂತರದ ಕಾಲಘಟ್ಟಗಳಲ್ಲಿ, ಮತ್ತು ವಸಾಹತುಶಾಹಿ ಭಾರತವನ್ನು ಆಕ್ರಮಿಸಿಕೊಂಡಂಥ ಪೂರ್ವ ಮತ್ತು ನಂತರದ ಕಾಲಘಟ್ಟಗಳಲ್ಲಿ ಕುವೆಂಪು ಅವರ ಒಟ್ಟು ಸಾಹಿತ್ಯದ ರಚನೆ ಇರುವಂಥ ಸಂದರ್ಭಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ಒಂದೆರಡು ಸಂದರ್ಭಗಳು ಬಂದಿದೆ. ಕುವೆಂಪು ಅವರನ್ನು ಅರಮನೆಗೆ ಗುರುಗಳಾಗಿ ಅವ್ರನ್ನ ಬರಬೇಕಂತ ಅವರು ಮನವಿ ಮಾಡ್ಕೊಂಡಾಗ ಕುವೆಂಪು ಅದನ್ನು ನಯವಾಗಿ ನಿರಾಕರಿಸ್ತಾರೆ. ಅವರು ಈ ಥರದೊಂದು ಸಾಮ್ರಾಜ್ಯಶಾಹಿ ವ್ಯವಸ್ಥೆಗಳನ್ನು ಒಳಗೆ ಮತ್ತು ಹೊರಗಿಂದ ಧಿಕ್ಕರಿಸಿದವರು ಅವರು. ಇವತ್ತು ಯಾವುದು ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅದನ್ನೇ ಹೆಚ್ಚು ಪ್ರತಿಪಾದಿಸಿದವರು. ಆ ಕಾರಣಕ್ಕೆ ಅವರು ಶ್ರೀಸಾಮಾನ್ಯನೇ ಭಗವನ್ ಮಾನ್ಯ ಅನ್ನುವಂಥ ಆ ತತ್ವವನ್ನು ಪ್ರತಿಪಾದಿಸ್ತಾರೆ. ಒಂದು ಹಾಡು ಬರ್ತಿದೆ, ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಅನ್ನೋದು ಕೇವಲ ಒಂದು ಕಾದಂಬರಿಯ ಚೌಕಟ್ಟಿನೊಳಗಡೆ ಪ್ರತಿಪಾದಿಸಿರುವ ತತ್ವವಲ್ಲ, ಕುವೆಂಪು ತಮ್ಮ ಬದುಕಿನುದ್ದಕ್ಕೂ ಪ್ರತಿಪಾದಿಸಿರುವ ತತ್ವ ಅದು. ಹಾಗಾಗಿ ಅವರು ಈ ರಾಜತ್ವ ಮತ್ತು ಸಾಮ್ರಾಜ್ಯಶಾಹಿ ಅಥವಾ ಆಡಳಿತಶಾಹಿ ಮಠ ಈ ಥರದ ಯಾವುದೇ ಒಂದು ಸಂಪ್ರದಾಯಗಳಿಗೆ ತಮ್ಮನ್ನು ತಾವು ಸಿಲುಕಿಕೊಳ್ಳದೆ ಸ್ವತಂತ್ರವಾಗಿ ಬದುಕಿದವರು. ಅದು ಭಾಳ ವಿಶಿಷ್ಟವಾದ ಸಂಗತಿ. ಆಮೇಲೆ ಯಾವುದೇ ತತ್ವ, ಜಿಜ್ಞಾಸೆ, ಧರ್ಮ, ಜಾತಿ, ಮತ, ಭಾಷೆ ಈ ಯಾವುದಕ್ಕೂ ಸಿಕ್ಕಾಕೊಂಡವರಲ್ಲ ಕುವೆಂಪು. ಅದು ಮತ್ತೊಂದು ವಿಶಿಷ್ಟ. ಇವತ್ತು ನಮಗೆ ಒಂದು ಸಣ್ಣ ಪ್ರಶಸ್ತಿನೋ ಸ್ಥಾನಮಾನವೋ ಅಧಿಕಾರವೋ ಚೇರೋ ಸಿಗುತ್ತೆ ಅಂದ ತಕ್ಷಣವೇ ನಮ್ಮದೆಲ್ಲವನ್ನು ನಮ್ಮತ್ವವೆಲ್ಲವನ್ನು ಅದನ್ನು ಹೊರತುಪಡಿಸಿ ನಾವು ಅದಕ್ಕೆ ಶರಣರಾಗ್ತೀವಿ. ಕುವೆಂಪು ತಮ್ಮ ಬದುಕಿನೋದಕ್ಕೂ ಎಲ್ಲೂ ಆ ರೀತಿ ಶರಣ ಆದವರಲ್ಲ. ಆ ಕಾರಣಕ್ಕೋಸ್ಕರನೇ ಅವರನ್ನು ನಾವು ವಿಶ್ವಚೇತನ ಅಂತ ಕರೀಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರು ಹೇಳ್ತಾರೆ, ಮನುಷ್ಯ ಯಾವ ಮತದವನೂ ಅಲ್ಲ ಎಲ್ಲ ಮತದವನು, ಯಾವ ಪಂಥದವನೂ ಅಲ್ಲ ಬಹುಪಂಥದವನು, ಹೊಮ್ಮರನ ಹಮ್ಮಿಲ್ಲ ಚಾರ್ವಾಕನಿವನಲ್ಲ, ನೀತಿ ಗೇಡಿಯೂ ಅಲ್ಲ ನೀತಿ ಜಡನೂ ಅಲ್ಲ, ಬರೀ ಕೆಲಸದವನಲ್ಲ ಬರೀ ಕನಸಿನವನೂ ಅಲ್ಲ, ಎಲ್ಲ ಹಿಡಿಯಲು ಬಲ್ಲ ಎಲ್ಲ ಬಿಡಲು ಬಲ್ಲ, ದೊರೆತದ್ದನ್ನು ಭಜಿಸಿ ಬೇಡವಾದದನ್ನು ತ್ಯಜಿಸಿ ಗುರುದೇವನನ್ನು ಭಜಿಸುವವನೇ ಮಾನವ ಅಂತ. ಈ ತತ್ವ ಭಾಳ ಶ್ರೇಷ್ಠವಾದದ್ದು. ಕುವೆಂಪುವನ್ನು ನಾವು ಈ ನಿಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸರ್, ಇದು ನಾನು ಬೆಳಗ್ಗೆ ಅದೇ ಹೇಳಿದೆ, ಕುವೆಂಪು ದರ್ಶನ ಅನ್ನೋ ಕಾರ್ಯಕ್ರಮಕ್ಕೆ ಹೋಗುವ ಒಂದು ಅವಕಾಶ ಸಿಕ್ಕಿತ್ತು ಅಂತ. ಅಲ್ಲಿಂದ ಬಂದ ಮೇಲೆ ಈ ಪ್ರಶ್ನೆ ದೇವನೂರು ಶಂಕರ್ ಸರ್ ಅವರು ನಮಗೆ ಇದರ ವಿಚಾರವನ್ನು ತಿಳಿಸ್ಕೊಟ್ರೆ ಬಹಳ ಸೂಕ್ತ ಅಂತ ಅನ್ಸುತ್ತೆ. ಸರ್, ಕುವೆಂಪು ಅವರ ಸಾಹಿತ್ಯಕ್ಕೆ ಅವರು ಕಾಲಿಡುವ ಪ್ರೇರಣೆ, ಆ ಹಾದಿ ಮತ್ತು ಅವರ ಸಾಹಿತ್ಯದ ವೈಶಿಷ್ಟ್ಯತೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶಿವಸ್ವರೂಪಿಗಳೇ, ತಮ್ಮೆಲ್ಲರೊಳಗಿನ ಅಂತರಾತ್ಮಕ್ಕೆ ನನ್ನ ಭಕ್ತಿಯ ಪ್ರಣಾಮಗಳು. ಕುವೆಂಪು ಅವರು ನಿಸರ್ಗದ ಒಂದು ಭಾಗ ಅಂತ ತಿಳ್ಕೊಂಡಂಥವರು. ನಾವು ನಿಸರ್ಗದ ಮಕ್ಕಳು. ಅವರ ಕಾವ್ಯದ ಯಾವುದೇ ಆಯಾಮವನ್ನು ನೀವು
ಅವಲೋಕನ ಮಾಡಿದ್ರೆ ಪ್ರಕೃತಿ ಅಲ್ಲಿ ಸಾಂದ್ರವಾಗಿ ನಮಗೆ ಗೋಚರಿಸ್ತದೆ. ಆದರೆ ಇವತ್ತು ಆ ಪ್ರಕೃತಿಯಿಂದ ವಿಮುಖವಾಗಿದ್ದೇವೆ ನಾವು. ಪ್ರಕೃತಿ ಅಂತಕ್ಕಂಥದ್ದು ಕುವೆಂಪು ಅವರ ದೃಷ್ಟಿಯಲ್ಲಿ ವ್ಯಕ್ತಿತ್ವದ ವಿಸ್ತರಣೆ, ಈ ಚೈತನ್ಯದ ಅಂಶ ಅನ್ನುವುದನ್ನು ಕುವೆಂಪು ಅವರು ನಮಗೆ ಕಟ್ಟಿಕೊಡ್ತಾರೆ. ಪ್ರಕೃತಿ ವ್ಯಕ್ತಿತ್ವದ ವಿಸ್ತರಣೆ, ಈ ಚೈತನ್ಯದ ಅಂಶ. ನೀವು ಎಲ್ಲ ಕಾವ್ಯಗಳನ್ನು, ಕಥನಗಳನ್ನು ನೀವು ನೋಡಿದ್ರೆ ಅಲ್ಲಿ ನಿಸರ್ಗ ಅಂತಕ್ಕಂಥದ್ದು ತಾಂಡವಾಡ್ತದೆ. ನನಗೆ ಹೆಚ್ಚು ಇಷ್ಟವಾಗುವಂಥದ್ದು, ನೀವು ರಾಮಾಯಣ ದರ್ಶನಂನ ನಾವು ನೋಡ್ತಾ ಬಂದಾಗ ಪ್ರತಿಯೊಂದು 50 ಸಂಚಿಕೆ, ಅದು 4 ಅಧ್ಯಾಯಗಳನ್ನು ಒಳಗೊಂಡಿದೆ. ಸಂಪುಟ, ಅಯೋಧ್ಯೆ ಸಂಪುಟ, ಕಿಷ್ಕಿಂಧ ಸಂಪುಟ, ಲಂಕಾ ಸಂಪುಟ ಮತ್ತು ಶ್ರೀ ಸಂಪುಟ. ಇಲ್ಲಿ ಒಂದೊಂದು ಸಂಪುಟಕ್ಕೂ ಕೂಡ ಒಂದೊಂದು ಉಪ ಅಧ್ಯಾಯಗಳಿವೆ, ಅಂದರೆ ಸಂಚಿಕೆಗಳು. ಅಯೋಧ್ಯೆ ಸಂಪುಟದಲ್ಲಿ 11 ಉಪ ಅಧ್ಯಾಯಗಳು, ಕಿಷ್ಕಿಂಧ ಸಂಪುಟದಲ್ಲಿ 12 ಅಧ್ಯಾಯಗಳು, ಲಂಕಾ ಸಂಪುಟದಲ್ಲಿ 14 ಅಧ್ಯಾಯಗಳು, ಹಾಗೆಯೇ ಶ್ರೀ ಸಂಪುಟದಲ್ಲಿ 13 ಅಧ್ಯಾಯಗಳು. ಒಟ್ಟು 50 ಉಪ ಅಧ್ಯಾಯಗಳಲ್ಲಿ ನಿಸರ್ಗ ಸಹಜವಾಗಿ, ಕುವೆಂಪು ಅವರ ಒಂದು ಧೋರಣೆ ಅಂತಂದರೆ ಸಹಜ ಮತ್ತು ಪ್ರಕೃತಿ. ಎಲ್ಲಿ ಪ್ರಾಮಾಣಿಕತೆ ಇರ್ತದೋ ಅಲ್ಲಿ ಸಹಜತೆ ಇರ್ತದೆ. ಅದು ಮುಗ್ಧತೆಯ ಭಾವ. ಅದು ಮುಗ್ಧತೆ ಅಂದರೆ ನನಗೆ ಹಂಸಲೇಖರು ಹೇಳೋದೊಂದು ಮಾತಿದೆ. ರಾಜ್ಕುಮಾರ್ ಅವರು ಶ್ರವಣ ಬೆಳಗೊಳಕ್ಕೆ ಹೋದಾಗ ಬಾಹುಬಲಿಯನ್ನು ನಿಂತು ಅವರು ಮಗ್ನರಾಗ್ಬಿಡ್ತಾರೆ. ಇವರು ಹೋಗಿ ಬೆನ್ನು ತಡ್ತಾರೆ, ಸರ್ ಏನಿದು? ಅವರು ಮಾತು ಹೇಳ್ತಾರೆ, ತುಂಬ ಮೌಲಿಕ ಮಾತು ಅದು. ನೋಡಿ, ಈ ಬಾಹುಬಲಿ ಎಷ್ಟು ಎತ್ತರ ಇದ್ದಾನ, ಇನ್ನೂ ಮಗುವಾಗಿದ್ದಾನಲ್ಲ ಅಂತ. ಆ ಭಾವ ಬರಬೇಕು ಅಂದರೆ ಕಾವ್ಯ ಹುಟ್ಟಬೇಕು, ಅಂದರೆ ಕಾವ್ಯ ಹುಟ್ಟಬೇಕು, ಕವಿತೆ ಹುಟ್ಟಬೇಕು, ಕತೆ ಕಟ್ಟೋದು, ಕಾವ್ಯ ಹುಟ್ಟೋದು ಕುವೆಂಪು ಅವರಲ್ಲಿ ಇದು ಹುಟ್ಟೋದು. ಅದು ಆ ಮುಗ್ಧತೆಯಲ್ಲೇ ಈ ಕಾವ್ಯ ಹೊರಹೊಮ್ಮುತ್ತದೆ. ಕವಿ ನಿಸರ್ಗದ ಕುರಿತು ರಾಮಾನುಜಂ ಒಂದು ಕವಿತೆಯಲ್ಲಿ ಹೇಳ್ತಾರೆ, ತುಂಬ ಅದ್ಭುತವಾದದ್ದು. ಕತ್ತಲೆ ಸರಿದು ಬೆಳಗಾಯಿತು, ಕಿಟಕಿ ಬಾಗಿಲುಗಳನ್ನು ತೆರೆದೆ, ಬಾಗಿಲ ಮುಂದೆ ಮರ, ಮರದ ಎಲೆಯಲ್ಲಿ 4 ಹನಿ ಮುತ್ತುಗಳು, ಒಡನೆ ಮರ ನುಡಿಯಿತು, ಛೇ ಹಾಗೆ ನಿಲ್ಲಪ್ಪ. ಕತ್ತಲೆ ಸರಿದು ಬೆಳಗಾಯಿತು, ಇನ್ಯಾವ ಹೊತ್ತಿನಲ್ಲಿ ಈ ಮನುಷ್ಯನೆಂಬ ಕ್ರೂರ ಪ್ರಾಣಿ ಮಚ್ಚು ಕೊಡಲಿಗಳನ್ನು ಹಿಡಿದು ನನ್ನ ಒಡಲ ಬಸಿರನ್ನು ಕಡಿಯುವೆನೆಂದು ಹೆದರಿದ ಬೆಳ್ಳಂ ಬೆಳಗಿನ ಬೆವರ ಹಣ್ಣಿ ಅದು ಮುತ್ತಲ್ಲ. ಏನಿದೆ? ಯಾಕೆಂದರೆ ಕುವೆಂಪು ಅವರು ತನ್ನ ಮುಂದಿರುವವನನ್ನು ತಾನೇ ಅಂತ ಭಾವಿಸಿದಂಥ ಮಹಾನುಭಾವ. ಯಾಕೆಂದರೆ ಕವಿ ಸ್ಪಂದಿಸಲಿಲ್ಲ ಅಂದರೆ ಅವನು ಕವಿಯಾಗಕ್ಕೆ ಸಾಧ್ಯ ಇಲ್ಲ. ಕರುಣೆಗೆ ಕಣ್ಣಾಗದವನು ಕವಿಯಾಗಲ್ಲ. ಇದನ್ನು ಸಂಸ್ಕೃತದಲ್ಲೂ ಕೂಡ ಬರ್ತದೆ, ನಾಹನ್ ಋಷಿ ಕೃತೆ ಕಾವ್ಯಂ. ಋಷಿ ಆಗದವನು ಕವಿಯಾಗಕ್ಕಾಗಲ್ಲ. ಕುವೆಂಪು ಅವರ ಎಲ್ಲ ಕವಿತೆಗಳು ಕೂಡ ಮಾನವೀಯತೆಯಿಂದ ದೈವಿಕತೆಗೆ ಹೋಗುವ ಒಂದು ರಾಜಮಾರ್ಗಗಳು. ಯಾಕೆಂದರೆ ವಾಲ್ಮೀಕಿಯ ಒಂದು ಚೌಕಟ್ಟನ್ನು ಇಟ್ಟುಕೊಂಡು ದೇಜಗೌಡ ಅವರ ರಾಷ್ಟ್ರಕವಿಯೊಂದಿಗೆ ಸಂದರ್ಶನದಲ್ಲಿ ಹೇಳ್ತಾರೆ, ಇಲ್ಲಿ ಅನೇಕ ರಾಮಾಯಣಗಳು ಬಂದಿವೆ. ಕನ್ನಡದಲ್ಲಿ ತೊರವೆ ಇರುವುದು ಶೇಷರಾಮಾಯಣ, ಸಾಕಿತ ರಾಮಾಯಣ, ಕಂಬರಾಮಾಯಣ, ಬೇರೆ ಬೇರೆ ಭಾಷೆಗಳಲ್ಲಿ ರಾಮಾಯಣಗಳು ಬಂದಿದ್ದರೂ ಕೂಡ ನೀವು ಮಹಾಕಾವ್ಯವನ್ನು ಆಯ್ಕೆ ಮಾಡಿಕೊಂಡ್ರಿ. ಇವತ್ತಿನ ಆಧುನಿಕ ಕಥಾವಸ್ತುವನ್ನು ನೀವು ಇಟ್ಕೊಬಂದು ಕಾವ್ಯವನ್ನು ಬರೆಯಬಹುದಾಗಿತ್ತಲ್ಲ. 18ನೇ ಶತಮಾನದಲ್ಲಿ ಇಂಗ್ಲೆಂಡಿನ ವಿಮರ್ಶಕ AC ಬ್ರಾಡ್ಲೆ ಒಂದು ಮಾತನ್ನು ಹೇಳ್ತಾನೆ, ಮಹಾಕಾವ್ಯಗಳ ಕಾಲ ಮುಗಿಯಿತು, ಏನಿದ್ರು ಇನ್ನು ಭಾವಗೀತೆ, ನೀಳ್ಗವಿತೆಗಳನ್ನು ಬರಿಬೇಕು ಅಂತ. ಇಷ್ಟೆಲ್ಲ ದೃಷ್ಟಿಯನ್ನು ಇಟ್ಕೊಂಡು ದೇಜಗೌಡ ಕೇಳ್ತಾರೆ, ನೀವು ಯಾಕೆ ರಾಮಾಯಣವನ್ನು ಬರೆದಿ? ಕುವೆಂಪು ಕೊಡ ಉತ್ತರ, ವಾಲ್ಮೀಕಿಯ ರಾಮಾಯಣವ ಸಾಗರ ಇದ್ದ ಹಾಗೆ,
ಆ ಸಾಗರದ ದಡದಲ್ಲಿ ನಿಂತು ಅದರ ಆನಂದವನ್ನು, ನನ್ನ ಅನುಭವವನ್ನು, ನನ್ನ ಆಲೋಚನೆಯನ್ನು, ನನ್ನ ಭಾವವನ್ನು, ನನ್ನ ದರ್ಶನವನ್ನು ಅದರಲ್ಲಿ ನಾನು ಕಟ್ಕೊಡ್ಬೇಕು. ಅದಕ್ಕೆ ನನ್ನ ಅಂತಿಮ ಹುಡುಕಾಟ ರಾಮಾಯಣ. ಯಾಕೆಂದರೆ ಹಳ್ಳಿಗಳಲ್ಲಿ ರಾಮ ಗೊತ್ತಿದ್ದಾನೆ, ರಾಮಾಯಣದ ಕಥೆ ಗೊತ್ತಿದೆ, ಪತ್ರಗಳ ಪರಿಚಯ ಇದೆ. ರಾಮ, ಲಕ್ಷ್ಮಣ, ಸೀತೆ ಈ ಎಲ್ಲ ಹೆಸರುಗಳು ನಮ್ಮಲ್ಲಿ ಓಡಾಡುತ್ತಾ ಇವೆ. ಭಾರತೀಯ ಸಂಸ್ಕೃತಿಯ ಸಾರವನ್ನು, ಅದನ್ನು ಹಿಡಿದಿಡುವ ಶಕ್ತಿ ರಾಮಾಯಣಕ್ಕಿದೆ. ಅದನ್ನು ಚೌಕಟ್ಟಾಗಿ ಬಳಸ್ಕೊಂಡು, ಅಂದರೆ ತೋರಣವಾಗಿ ಬಳಸ್ಕೊಂಡು ನನ್ನ ಊರ್ಣವನ್ನು ತುಂಬ್ತಾ ಇದ್ದೇನೆ. ಇದು ಕುವೆಂಪು. ಪ್ರಕೃತಿ ಇದೆಯಲ್ಲ, ಅದನ್ನು ಮನವರಿಕೆ ಮಾಡಿ. ನಾವಿವತ್ತು ಪ್ರಕೃತಿಯಿಂದ ದೂರ ಬಂದಿದ್ದೇವೆ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಕಾಡು ಪ್ರಾಣಿಗಳು ಕಾಡಿನಲ್ಲಿರ್ತವೆ, ಈ ಕಾಡುವ ಪ್ರಾಣಿಗಳು ನಾಡಿನಲ್ಲಿರ್ತವೆ ಅಂತ. ಹೌದಾ? ಅವು ಸಹಜವಾಗಿವೆ. ಆ ಸಹಜತೆಯನ್ನು ಕಟ್ಟಿಕೊಡೋದಿದೆಯಲ್ಲ ಕುವೆಂಪು ಅವರ ಕಾವ್ಯ ಅತಿಕಥನಗಳು. ಏಕೆಂದರೆ ಬೇಡ, ಕ್ರೌಂಚ ಪಕ್ಷಿಯನ್ನು ವಧಿಸಿದಾಗ ಆ ಪಕ್ಷಿಯ ನೋವನ್ನು ಸ್ಪಂದಿಸಿದರೆ ವಾಲ್ಮೀಕಿ ಒಂದು ಕವಿತೆಯನ್ನು ಬರೆದು ಸುಮ್ಮನಾಗ್ಬೋದಾಗಿತ್ತು. ಆದರೆ ಅದರ ಮಾಡಲಿಲ್ಲ. ಆ ಪಕ್ಷಿಯ ನೋವಿನ ಭಾವವನ್ನು ತನ್ನ ಭಾವದ ಅಂತರ್ಜಲವಾಗಿ ಮಾಡಿಕೊಂಡು ಲೋಕದ ವಿದ್ಯಮಾನಗಳನ್ನು ಹೇಳಕ್ಕೆ ಹೊರಟ್ರಲ್ಲ ವಾಲ್ಮೀಕಿ. ರಾಮಾಯಣ ಆಯಿತು. ಆದರೆ ಕುವೆಂಪು ಅವರ ರಾಮಾಯಣ ಏನು ವಿಶಿಷ್ಟ ಅಂದರೆ, ಪರಿವರ್ತನಶೀಲ ಜಗತ್ತನ್ನು ಅವರಲ್ಲಿ ಕೊಟ್ಕೊಡ್ತಾರೆ. ಮೂಲ ರಾಮಾಯಣದಲ್ಲಿ ವಾಲ್ಮೀಕಿ ಬೇಡನಿಗೆ ಶಾಪ ಕೊಟ್ಬಿಡ್ತಾನೆ, ಆದರೆ ಇಲ್ಲಿ ಪರಿವರ್ತಿಸ್ತಾರೆ. ಎಷ್ಟು ಅದ್ಭುತ ಪದಗಳು ಅಂದರೆ, ನನಗೆ ಕನ್ನಡಿ ಅಂದರೆ ನೆನಪಾಗೋದು ಚೈನಾದ ತತ್ವಜ್ಞಾನಿ ಚುವಾಂಗ್ಚು. ಅವನೊಂದು ಮಾತು ಹೇಳ್ತಾನೆ ಕನ್ನಡಿಯ ಬಗ್ಗೆನೇ. ಮನುಷ್ಯ ತನ್ನ ಮನಸ್ಸನ್ನು ಕನ್ನಡಿಯಾಗಿಟ್ಕೋಬೇಕು. ಕನ್ನಡಿಯನ್ನು ನೋಡಿ ಅದು ಏನನ್ನೂ ಸ್ವೀಕರಿಸಲ್ಲ, ಏನನ್ನೂ ತಿರಸ್ಕರಿಸಲ್ಲ, ಯಾವುದನ್ನು ನಿರಾಕರಿಸಲ್ಲ, ಏನಿದ್ರೂ ಗ್ರಹಿಸ್ತದೆ. ಇದು ನಮ್ಮ ಮನಸ್ಸು. ಇದು ಕುವೆಂಪು. ಸುಂದರತೆ ಅಂತ ಹೇಳಿ ಇಟ್ಕೊಳ್ಳಲ್ಲ, ಕುರೂಪತೆ ಅಂತ ನಿರಾಕರಿಸಲ್ಲ, ಎಲ್ಲವನ್ನು ಒಳಗೊಳ್ಳೋದಿದೆಯಲ್ಲ ಅದು ಕುವೆಂಪು. ಬೇಡ, ಆ ಕ್ರೌಂಚ ಪಕ್ಷಿ ಆಕಾಶದಲ್ಲಿ ವಿಹಾರದಲ್ಲಿದ್ದಂಥ ಪಕ್ಷಿಗೆ ಬಾಣ ಬಿಟ್ಟಾಗ ಅದರ ಎದೆಗೆ ತಾಗಿ ಚೀರ್ಕೋವಿನಂತೆ ಮರಳಲ್ಲಿ ಬಿಡ್ತದೆ. ಇನ್ನು ಕ್ರೌಂಚ ಎಷ್ಟು ಆರ್ತನಾದ ಮಾಡ್ತದೆ ಅಂದರೆ, ಕಲ್ಪಿಸ್ಕೊಳ್ಳಿ, ಸುತ್ತ ತಿರುಗ್ತದೆ. ಕ್ರೌಂಚವೆನ್ ಬಿಸಿ ನೆತ್ತರೊಳ್ ನಾಂದು ಪೊಳೆ ಮರಳ್ ಪುಡಿಯಲ್ ಪೊರಳ್ದು ಬಿಲ್ಲುವನ ಕೈಗೆ ಸಿಲುಕಿದ ಇನಿಯನ್ಮನ ಕಂಡು ಚೀರ್ದಾರ್ದುದ ಚಕ್ರಗತಿಯಂ ಪಾರ್ದು ಗಿರಿ ವನ ಚೇತನಮವೆ ಚೀತ್ಕರಿಸುವಂತೆ. ಕುವೆಂಪು ಅವರು ಹೇಳೋದು, ಅವುಗಳಿಗೂ ಒಂದು ಮನಸ್ಸಿದೆ. ಬೆಟ್ಟ, ಗುಡ್ಡ, ಕಾನನ, ನದಿ ಅವೆಲ್ಲವೂ ಕೂಡ ನಿಮ್ಮಿಂದ ಬೇರೆಯಲ್ಲ, ಅವುಗಳಿಗೂ ಮನಸ್ಸಿದೆ. ಇದು ಕುವೆಂಪು. ಆದರೆ ನಾವು ಭಿನ್ನತೆಯಾಗಿ ಬದುಕ್ತಾ ಇದ್ದೇವೆ. ಭಿನ್ನ ಅಂತಕ್ಕಂಥದ್ದೇ ಕುವೆಂಪು ಅವರ ದೃಷ್ಟಿಯಲ್ಲಿ ಅಶ್ಲೀಲ, ಒಂದು ಅನಧಿಶೀಲ. ಇದು 12ನೇ ಶತಮಾನದ ಬಸವಣ್ಣನವರ ಒಂದು ತತ್ವ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಇವ ನಮ್ಮವ ಅನ್ನೋದನ್ನು ಬಸವಣ್ಣವರು ಕೊಟ್ಬಿಟ್ಟು ನಾವು ಆಧುನಿಕ ಜಗತ್ತು ಇವನು ಯಾರು ಅಂತ ಇಟ್ಕೊಂಡಿದ್ದೀವಿ. ಇದು ದುರಂತ ಅಲ್ಲ. ಆಗ ಸ್ನಾನ ಮಾಡಕ್ಕೆ ಹೋದಂಥವರು ವಾಲ್ಮೀಕಿ ಎಲೆವನದಿಂದ, ಕುಟೀರದಿಂದ ತಾಮಸಾ ನದಿಗೆ. ಅವ್ರು ನೋಡ್ತಾರೆ ಆಕಾಶದಲ್ಲಿ ಮಹರ್ಷಿ ಕಣ್ಸುಳಿದ ನಾಗಸಕ್ಕೆ ಇದು ಕಾಣ್ತು. ಓಡು ಬಂದು ಬೇಡನಿಗೆ ಹೇಳ್ತಾರೆ. ಈ ದೃಶ್ಯವನ್ನು ನೋಡಿ ಕುವೆಂಪು ಬರೀತಾರೆ, ಕರಗಿದಂತೆ ಕರುಳು ಮುನಿಗೆ. ಕರುಳು ಹಿಂಡೋದಿದೆಯಲ್ಲ, ಇದು ಕವಿಯ ಸ್ಪಂದನ. ಇವತ್ತು ನಮ್ಮಲ್ಲಿ ಕೊರಳ ಭಾಷೆ ಇದೆ, ಕರುಳ ಭಾಷೆ ಇಲ್ಲ. ಕುವೆಂಪು ಅವರದು ಕೊರಳ ಭಾಷೆಯಲ್ಲ, ಅದು ಕರುಳ ಭಾಷೆ, ಅಂತಃಕರಣದ ಭಾಷೆ. ಇದು ಇವತ್ತು ನಮಗೆ ಮಕ್ಕಳಿಗೆ ಬೇಕಾಗಿದೆ. ಇವತ್ತು ಬರೆಯುವ ಕಾವ್ಯ ಆಧುನಿಕ ಕವಿಗಳಿಗೆ ಬೇಕಾಗಿದೆ. ಇವತ್ತು ಆಧುನಿಕ ಯುವಕರು ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು, ಇದು ಅಂತಃಕರಣದ ಭಾಷೆ, ಇದು ತಾಯಿಯ ಭಾಷೆ. ಇದು
ಎಂಥ ಚಿಂತನೆಗಳನ್ನು ನೀವು ಮಾಡ್ತಾ ಇದ್ದೀರಿ ಗಣೇಶ್, ನನಗೆ ತುಂಬ ಸಂತೋಷ ಆಗ್ತದೆ. ಅದಕ್ಕೆ ನಾನು ನನ್ನ ಮನೆಗೆ ಹೋಗಲಿಲ್ಲ. ನಮ್ಮ ಸ್ನೇಹಿತರ ಮನೆಯಲ್ಲಿ ಊಟ ಮಾಡಿಕೊಂಡು 4 ಗಂಟೆಗೆ ಹೋಗಬೇಕು ಅಂತ ಹೇಳಿ ನಾನು ಬಂದೆ. ಎಲ್ಲಿ ಒಳಿತಿದೆ ಅದನ್ನು ನೋಡುವ ಮನಸ್ಸು ನಮ್ಮದಾಗಬೇಕಾಗಿದೆ ಅಷ್ಟೆ. ಕರಿಬೇಕು ಬಿಡಬೇಕು ಅಂತಲ್ಲ. ಕರಗಿದಂತೆ ಕರಳು ಮನೆಗೆ ಇಡೀ ಕಾರ್ಮೋಡ ಹೃದಯವನ್ನು ಆವರಿಸಿತು. ಮನಕ್ಕೆ ಮಿಂಚಲ ತನ್ನಗೆ ಬರುವ ಮನಸ್ಸು ಫ್ಲ್ಯಾಶ್ ಬ್ಯಾಕ್. ನಾನು ಕೂಡ ಇವನಿಗೆ ಕೊಲ್ತಾ ಇದ್ದೆ, ಅಮಾಯಕ ಹಸುಳುಗಳಿಗೆ ನೋವು ಕೊಡ್ತಾ ಇದ್ದೆ, ಇವನು ಮಾಡಿದ್ನಲ್ಲ. ಹೇಳ್ಕೊಂಡೋದ್ರೆ ಬಹಳಷ್ಟು ಮಾನ್ ನಿಷಾದನೆ ಮಾ ಕೊಲೆ ಸಾಲು ಬಯ್ಯೋ, ಬೇಡಪ್ಪ ಬೇಡ, ಕೊಲೆಗಳ ಸಾಲು ಯಾಕೆ? ಸುಖದ ಸಂಗೀತಕ್ಕೆ ವಿಷಾದದ ಶ್ರುತಿಯೊಡ್ಡಿ ಕೆಡಿಸಿದೆ. ಈ ನಿಸರ್ಗ ತನ್ನ ಶ್ರುತಿಯಲ್ಲಿ ಬದುಕ್ತಾ ಇದೆ. ನಾವು ಕೂಡ ಒಂದು ಶ್ರುತಿಯಾಗಿದ್ದೀವಿ, ಆದರೆ ಮನುಷ್ಯ ಅಪಶ್ರುತಿಯನ್ನು ಹುಟ್ಟುತ್ತಾ ಇದ್ದಾನೆ. ಬೇಡ. ಮತ್ತೆ ಹೇಳ್ತಾರೆ, ಕೊಲೆಯ ಕಲೆಯಲ್ಲಿ ಕೋವಿದನಾಗಿ ಒಬ್ಬಿದೆ ಮಲತ್ತಿದ್ದೆ. ಈ ಕೊಲೆ ಮಾಡೋದನ್ನೇ ನಾನು ಮಹಾನ್ ಕಲೆ ಅಂತ ತಿಳ್ಕೊಂಡಿದ್ದೆ. ನನಗೆ ಅಹಿಂಸೆಯ ತತ್ವ ಗೊತ್ತಾಯಿತು. ಯಾಕೆಂದರೆ ಗಾಂಧಿಯನ್ನು ತರ್ತಾರೆ. ಗಾಂಧಿ ಕಾಲದಲ್ಲಿದ್ದಂಥವರು ಗಾಂಧೀಜಿಯವರ ಮೇಲೆ ಪ್ರೀತಿಯನ್ನು ಇಟ್ಕೊಂಡಂಥವರು. ರಾಮಾಯಣ ದರ್ಶನಂನಲ್ಲಿ 3 ತತ್ವಗಳು ಒಳಗೊಂಡಿವೆ. ಒಂದು ಗಾಂಧೀಜಿಯವರ ಅಹಿಂಸೆ, ಅರವಿಂದರ ಪೂರ್ಣ ದೃಷ್ಟಿ, ಇನ್ನೊಂದು ರಾಮಕೃಷ್ಣ ಪರಮಹಂಸರ ಸರ್ವಧರ್ಮ ಸಮನ್ವಯ. ಈ 3 ಮುಪ್ಪರಿಗೊಂಡಂಥ ಒಂದು ಮೇರು ಛಂದಸ್ಸಿನ ಮಾನವೀಯ ಕೃತಿ ಅಂದರೆ ರಾಮಾಯಣ. ಅದಕ್ಕಾಗಿ ಅವರು ಸಹಜತೆಗಾಗಿ ತಮ್ಮ ಬದುಕನ್ನು ನಿಸರ್ಗಕ್ಕೆ ಅವರು ಸಮೀಕರಿಸ್ಕೊಂಡು ಬದುಕ್ತಾರೆ. ನಮಸ್ಕಾರ. ಮುಂದಿನ ಪ್ರಶ್ನೆ ಏನಿದೆ ಅದು ನಮಗೆ ಹೀಗೆ ಇಂಗ್ಲೀಷಲ್ಲೇ ಬಂದಿತ್ತು, ಅದನ್ನು ಇಂಗ್ಲೀಷಲ್ಲೇ ಕೇಳ್ತೀನಿ. ಕುವೆಂಪು ಆಸ್ ಅ ಫ್ಯಾಮಿಲಿ ಮ್ಯಾನ್. ಇದಕ್ಕೊಂದು ನಾನು ಮಾತಾಡೋದು ಬದಲಾಗಿ ಒಂದು ಘಟನೆ ಹೇಳ್ತೀನಿ, ಅದು ಮೋಸ ಅರ್ಥ ಆಗ್ಬೋದು ಎಲ್ಲರಿಗೂ. ಕುವೆಂಪು ಕನಸಿನಲ್ಲಿ ಸತ್ತೋಗಿರ್ತಾರೆ, ಅವರೇ ಬರೆದಿರೋದು ಘಟನೆ. ಸತ್ತಾಗ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ನಮ್ಮ ಕಲ್ಪನೆ ಇಲ್ಲ, ನಾವು ಭಾಳ ದೊಡ್ಡವರು, ಸತ್ತ ತಕ್ಷಣ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ಕಲ್ಪನೆ ನಮಗಿರುತ್ತಲ್ಲ, ಹಾಗೆ ಕುವೆಂಪಿನಲ್ಲೂ ಇದೆ. ಸ್ವರ್ಗದ ಹೆಬ್ಬಾಗಿಲಿದೆ, ಹೆಬ್ಬಾಗಿಲು ಮುಚ್ಚಿದೆ. ಆವಾಗ ಅಲ್ಲಿಬ್ಬರು ದ್ವಾರಪಾಲಕರು ಇರ್ತಾರೆ. ಅವರು ಪ್ರವೇಶ ಕೊಡ್ತಿಲ್ಲ ಕುವೆಂಪುಗೆ. ಕನಸಿನಲ್ಲಿ ನಡೀತಿದೆ ಘಟನೆ ಇದು, ಕುವೆಂಪು ಕನಸಿನಲ್ಲಿ. ಆವಾಗ ಅವ್ರು ಹೇಳ್ತಾರೆ, ನಾನು ಕುವೆಂಪು ಬಂದಿದ್ದೀನಿ, ಬಾಗಿಲು ತೆಗಿ ಒಳಗೋಗ್ಬೇಕು ಸ್ವರ್ಗದ ಒಳಗಡೆಗೆ ಅಂತ. ಅದಕ್ಕೆ ದ್ವಾರಪಾಲಕರು ಹೇಳ್ತಾರೆ, ನೋಡಪ್ಪ, ಈ ಭೂಲೋಕದ ಪರಿಭಾಷೆಯೆಲ್ಲ ಇಲ್ಲಿ ನಡೆಯೋದಿಲ್ಲ. ನೀವು ಮೂಲತಃ ಯಾರು ಅಂತ ನಿಮ್ಮನ್ನು ಪರಿಚಯ ಮಾಡ್ಕೊಂಡ್ರೆ ಬಾಗಿಲು ಅದಾಗದೇ ತೆರೆದುಕೊಳ್ಳುತ್ತೆ ಅಂತ. ಆವಾಗ ಅವ್ರು ಹೇಳ್ತಾರೆ, ನಾನು ಕುವೆಂಪು, ನಾನು ಜ್ಞಾನಪೀಠಿ, ನಾನು ರಾಷ್ಟ್ರಕವಿ. ಇವತ್ತು ನಾವೇನೆಲ್ಲ ಬಿರುದೆಲ್ಲ ಕೊಡ್ತಿದ್ದೀವಿ, ಇದು ಎಲ್ಲ ಪದಗಳನ್ನು ಬಳಸ್ತಾರೆ. ನಾನು ವೈಸ್ ಚಾನ್ಸಲರ್ ಆಗಿದ್ದವನು, ನನ್ನ ಪದ್ಮವಿಭೂಷಣ ಬಂದಿದೆ, ಅದು ಹಾಗೆ ಹೀಗೆ ಏನೆಲ್ಲ ಪ್ರಯತ್ನ ಮಾಡೋದು. ಈ ಸ್ವರ್ಗದ ಬಾಗಿಲು ತೆರೆದುಕೊಳ್ಳಲ್ಲ ತನ್ನಿಂತಾನೆ. ಇವರ ಪರಿಪಾಟಲುಗಳನ್ನು ನೋಡಿ ಪಾಲಕರು ಹೇಳ್ತಾರೆ, ನೋಡಪ್ಪ, ಈ ಹೊರಗಳೆಲ್ಲ ಕಳಿಸಿ ಬಿಚ್ಚಾಕು, ನೀನು ಒಳಗಿಂದ ಯೋಚನೆ ಮಾಡಿ ನೀನು ಯಾರು ಅಂತ ಹೇಳು ಅಂತ. ಕುವೆಂಪು ಕಣ್ಣು ಮುಚ್ತಾರೆ, ಎದೆ ಮೇಲೆ ಕೈ ಇಟ್ಕೊಳ್ತಾರೆ, ನಾನು ಹೇಮಿಯ ಗಂಡ ಅಂತಾರೆ. ಬಾಗಿಲು ತೆರೆದುಕೊಳ್ಳುತ್ತೆ. ಇದು ಅವರು ಹೇಮಾವತಿಯನ್ನು ಮಾಸತಿ ಅಂತ ಪರಿಭಾವಿಸಿದವರು, ತಾಯಿಯನ್ನು ಸಹ ತನ್ನ ಮಡದಿಯ ಮೂಲಕ ನೋಡಿದವರು. ಮತ್ತು ಇನ್ನು ಬೇರೆ ಬೇರೆ ಆಯಾಮಗಳಿದೆಲ್ಲ. ಮಕ್ಕಳ ವಿಷಯಕ್ಕೆ ಬಂದಾಗ, ಮಗು ಹುಟ್ಟಿದಾಗ, ತೇಜಸ್ವಿ ಹುಟ್ಟಿದಾಗ ಎಷ್ಟೋ ಅವ್ರಿಗೊಂದು ಆತ್ಮೀಯತೆ ಇರುತ್ತೆ. ತೇಜಸ್ವಿ ಕುರಿತು ಬರೀತಾರೆ, ಮಗು ತೇಜಸ್ವಿ, ನೀನು 2 ವರ್ಷದ ಕಂದ, ನಾನು 2 ವರ್ಷದ ತಂದೆ, ಹಾಗಾಗಿ ನಾವಿಬ್ಬರೂ ಒಂದೇ ಅಂತ. ಆ ಹಂತಕ್ಕೆ ಇಳಿದಿದೆಯಲ್ಲ, ಅದು ಭಾಳ ಅದ್ಭುತವಾದ ಸಂಗತಿ ಅದು. ಮತ್ತೊಂದು ಕಡೆ ಬರೀತಾರೆ, ತೇಜಸ್ವಿ ಮನೆಯಲ್ಲಿ ಇಲ್ಲದೆ ಇದ್ದಾಗ, ಮಗು ತೇಜಸ್ವಿ, ನೀನಿಲ್ಲದ ಮನೆಯಲ್ಲಿ ಕಸವೂ ಇಲ್ಲ ರಸವೂ ಇಲ್ಲ ಅಂತ. ಅಂದರೆ ಇದೆಲ್ಲ ಮಕ್ಕಳ ಜೊತೆ ನಾವು ಬದುಕಿದಾಗಲೇ ಅರ್ಥ ಆಗುವಂಥ ಸಂಗತಿಗಳು. ಕುವೆಂಪು ಅವ್ರದ್ದು ಈ ಪಂಚಮಂತ್ರಗಳೇನಿದೆ, ಅದು ಸಮಾನತೆ, ಸರ್ವೋದಯ, ಪೂರ್ಣದೃಷ್ಟಿ, ಮನುಜಮತ, ವಿಶ್ವಪಥ, ಅದು ಕೇವಲ ಮಹಾಕಾವ್ಯಗಳಲ್ಲ, ಕುವೆಂಪು ಬರೆದಿರುವಂಥ ಮಕ್ಕಳ ಸಾಹಿತ್ಯದಲ್ಲೂ ತುಂಬ ಅಗಾಧವಾಗಿದೆ. ಹಾಗಾಗಿ ಅದು ಬದುಕಿನೊಳಗಡೆ ಅಗಾಧವಾಗಿದ್ದಂತಹ ಕಾರಣಕ್ಕೋಸ್ಕರನೇ ಸಾಹಿತ್ಯದಲ್ಲಿ ಅದು ಬಂತು. ಹಾಗಾಗಿ ಕೌಟುಂಬಿಕವಾಗಿ ಬಹಳ ತೃಪ್ತಿ ಕುವೆಂಪು. ಮತ್ತು ಕುವೆಂಪು ಹೆಚ್ಚು ಹೊರಗಡೆ ಓದವರೆಲ್ಲ ಎಲ್ಲೂ
ಅವ್ರು ನನ್ನ ಅನಿಸಿಕೆ ಕರ್ನಾಟಕ ಬಿಟ್ಟು ಆಚೆಗೆ ಹೋದವರಲ್ಲ ಅಂತ ಅನಿಸುತ್ತೆ. ಅವರು ಇದ್ದಲ್ಲಿಯೇ ಎಲ್ಲವನ್ನು ಪರಿಭಾವಿಸ್ತಿದ್ರು, ಎಲ್ಲವನ್ನು ಗ್ರಹಿಸ್ತಿದ್ರು. ಯಾಕಾಗಿ ಅಂದರೆ ಕುಟುಂಬ ಅವ್ರಿಗೆ ಪರಿಪೂರ್ಣವಾಗಿತ್ತು ಮತ್ತು ಸಂಪೂರ್ಣವಾಗಿತ್ತು. ಎಲ್ಲವನ್ನು ಮನೆಯೊಳಗಡೆನೆ ಸಿಕ್ಕಿದಾಗ ಆದರೆ ಹುಡುಕಳ್ತಿದ್ರು ಅವರು. ಎಲ್ಲವನ್ನು ಒಳಗೆ ಸಿಕ್ಕಿದಾಗ ನಾವು ಹೊರಗೆ ಹುಡುಕಾಟಗಳು ಕಡಿಮೆ ಆಗುತ್ತೆ. ಸೊ ಈ ದೃಷ್ಟಿನಲ್ಲಿ ಕುವೆಂಪು ತುಂಬ ಅದ್ಭುತವಾದಂಥ ಕುಟುಂಬ ಸ್ನೇಹಿಯಾಗಿದ್ದವರು. ಇವತ್ತು ಮೈಸೂರಿನಲ್ಲಿ ಅವರು ಬದುಕಿದಂಥ ಮನೆ ಇದೆ. ಈಗ ಅವ್ರ ಕುಟುಂಬನೇ ಅದನ್ನು ಸ್ಮಾರಕ ಮಾಡಲಿಕ್ಕೂ ಸಹ ಹೊರಟಿದೆ. ಹಾಗಾಗಿ ನೀವೆಲ್ಲರೂ ಅದನ್ನು ನೋಡ್ಬೋದು, ಕುವೆಂಪು ಬದುಕಿದ್ದಂಥದ್ದು. ಮತ್ತು ಕುವೆಂಪು ನಿಜಕ್ಕೂ ಕುಟುಂಬಿಯಾಗಿ ಹೇಗಿದ್ರು ಅನ್ನೋದಕ್ಕೆ ಎರಡು ತುಂಬ ಮುಖ್ಯವಾದ ಪುಸ್ತಕಗಳಿದೆ. ಒಂದು ಅಣ್ಣನ ನೆನಪು, ಮತ್ತೊಂದು ಮಗಳು ಕಂಡ ಕುವೆಂಪು, ತಾರಿಣಿಯವರು ಬರೆದಿರುವಂಥದ್ದು. ಆ ಮಗಳು ಕಂಡ ಕುವೆಂಪು ಓದಿದ್ರೆ ಮನೆಯಲ್ಲಿ ಕುವೆಂಪು ಹೇಗಿದ್ರು ಅನ್ನೋದನ್ನು ತುಂಬ ಚೆನ್ನಾಗಿದೆ. ಮತ್ತು ಇತ್ತೀಚೆಗೆ ಕೃಪಾಕರ ಸೇನಾನಿಯವ್ರದ್ದು ಕ್ಯಾಮರಾ ವರ್ಸಸ್ ಕುವೆಂಪು ಅಂತ ಒಂದು ಪುಸ್ತಕ ಬಂದಿದೆ. ಫೋಟೋಗ್ರಫಿ ಜೊತೆ ಕುವೆಂಪು ಅವರ ಮನೆಯೊಳಗಡೆನ ಸಣ್ಣ ಸಣ್ಣ ಅವ್ರು ಹೇಗಿದ್ರು ಸಹಜವಾಗಿ ಮನೆಯೊಳಗಡೆ ಅನ್ನೋದನ್ನು ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಈ ದಾಖಲೆಗಳ ಮೂಲಕ ನೀವು ಇನ್ನೂ ಹೆಚ್ಚಿನ ವಿವರಗಳನ್ನು ಪಡ್ಕೊಳ್ಬೋದು. ಇದು ಕುವೆಂಪು ಅವರ ಒಂದು ವ್ಯಕ್ತಿಯ ಚಿತ್ರಣ ಆದರೆ ಸರ್, ಮುಂದೆ ಕುವೆಂಪು ಅವರ ವಿಚಾರಗಳ ಬಗ್ಗೆ ಮಾತಾಡೋಣ. ಕುವೆಂಪು ಅವರ ವಿಚಾರಗಳು ಅಂತ ನಮಗೆ ಬಂದಾಗ ವಿಶ್ವಮಾನವ ಸಂದೇಶ ಅಥವಾ ವಿಶ್ವ ಚೈತನ್ಯ ಅಥವಾ ಮನುಜ ಮತ ವಿಶ್ವಪಥ ಅನ್ನೋದನ್ನ ಕುವೆಂಪುನವರ ಯಾವಾಗ ನಾವು ಸಂಧಿಸ್ತೀವಿ ಅವಾಗೆಲ್ಲ ಈ ವಿಚಾರಗಳು ಅವ್ರ ಜೊತೆಗೆ ಬರುತ್ತೆ. ಅವರ ಹೆಸರು ಜೊತೆಗೆ ವಿಶ್ವಮಾನವ ಅನ್ನೋದು ಬರುತ್ತೆ. ನಿಜಕ್ಕೂ ವಿಶ್ವಮಾನವ ಸಂದೇಶ ಅಂದ್ರೆ ಏನು? ಅದು ಏನನ್ನ ಸಾರುತ್ತೆ ಮತ್ತದು ಏನನ್ನ ಹೇಳುತ್ತೆ? ಕುವೆಂಪು ನಮಗೆ ಮತ್ತೆ ಮತ್ತೆ ನೆನಪಾಗೋದು ಆ ವಿಶ್ವಮಾನವ ಅನ್ನೋ ಕಾರಣಕ್ಕೋಸ್ಕರನೇ. ಈ 29ನೇ ತಾರೀಕನ್ನು ಸರ್ಕಾರ ಕುವೆಂಪು ಜನ್ಮ ದಿನಾಚರಣೆ ಅಂತ ಆಚರಿಸ್ತಾ ಇಲ್ಲ, ವಿಶ್ವಮಾನವ ದಿನಾಚರಣೆ ಅಂತ ಆಚರಿಸ್ತಾ ಇದೆ. ಯಾಕೆಂದರೆ ಕುವೆಂಪುರವರ ಸಾಹಿತ್ಯದಲ್ಲಿ ಈ ವಿಶ್ವಮಾನವ ಸಂದೇಶ ಅನ್ನುವಂಥದ್ದು, ಮನುಜ ಮತ ವಿಶ್ವಪಥ ಅನ್ನುವಂಥದ್ದು, ಯಾಕೆಂದರೆ ಅವರೇ ಬರೀತಾರೆ, ವಿಚಾರ ಕ್ರಾಂತಿಗೆ ಆಹ್ವಾನ ಬರಿತಾ ಹೋಗ್ತಾರೆ. ಅದರಲ್ಲೇ ಮಗು ಹುಟ್ಟಿದಾಗ ಆತ ವಿಶ್ವಮಾನವನಾಗಿರ್ತಾನೆ, ಆದರೆ ಬೆಳೀತಾ ಬೆಳೀತಾ ಅವನನ್ನು ನಾವು ಒಬ್ಬ ಸಂಕುಚಿತ ಮನುಷ್ಯನಾಗಿ ಮಾನವನನ್ನಾಗಿ ಮಾಡ್ತಾ ಹೋಗ್ತೀವಿ ಅಂತೇಳಿ. ಇವತ್ತು ವಿದ್ಯೆ ಇಲ್ಲದಿರೋ ಕಾಲದಲ್ಲೂ ಕೂಡ ನಮ್ಮನ್ನು ಜಾತಿ, ಮತ, ಧರ್ಮ, ವರ್ಣ, ಪ್ರಾದೇಶಿಕತೆ ಈ ಥರದ ಎಲ್ಲ ಭಾವಗಳು ಕೂಡ ನಮ್ಮನ್ನು ಬಂಧಿಸಿದ್ದವು. ಹಾಗೆ ನಾವು ಜ್ಞಾನವಂತರಾದ ಮೇಲೆ, ವಿದ್ಯಾವಂತರಾದ ಮೇಲೆ, ಶಿಕ್ಷಿತರಾದ ಕೂಡ ನಮ್ಮಲ್ಲಿ ಇಂತಹ ಭಾವಗಳು ತುಂಬಿ ತುಳುಕ್ತವೆ. ಒಂದು ಕುವೆಂಪುರವರು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ. ಮತ್ತು ಈ ಕನ್ನಡ ನೆಲ ಯಾವಾಗಲೂ ಕೂಡ ಸಾಮರಸ್ಯದ ಒಂದು ನೆಲೆಯಾಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಕುವೆಂಪುರವರ ಸಾಹಿತ್ಯದಲ್ಲಿ ಆ ಪಂಚಮಂತ್ರಗಳು ಬರುತ್ತೆ. ಈಗ ತಾನೇ ಬೆಟ್ಸ್ವಾಮಿಯವರು ಕೂಡ ಅದನ್ನು ಹೇಳಿದ್ರು, ಮನುಜ ಮತ ವಿಶ್ವಪಥ, ಸರ್ವೋದಯ, ಪೂರ್ಣದೃಷ್ಟಿ ಹಾಗೂ ಈ ಪಂಚತಂತ್ರಗಳನ್ನು ಹೇಳಿದ್ರಲ್ಲ. ಹಾಗೆ ಈ ವಿಶ್ವಮಾನವ ತತ್ವವನ್ನು ಅವರ ವಿಚಾರ ಸಾಹಿತ್ಯದಲ್ಲೂ ಕೂಡ ಬರುತ್ತೆ. ಮತ್ತು ಅವರ ಕಾವ್ಯ ಯಾವುದೆಲ್ಲ ಪ್ರಕಾರದಲ್ಲಿ ಅವರು ಬರೆದಿದ್ದಾರೆ ಅಲ್ಲೆಲ್ಲವೂ ಕೂಡ ಅದು ಸ್ಥಾಯಿಯಾಗಿ ಬರ್ತಾ ಇರುತ್ತೆ. ಹಾಗಾಗಿ ಈ ಮನುಷ್ಯ ಬೆಳೀತಾ ಬೆಳೀತಾ ಆತ ವಿಶಾಲವಾಗಬೇಕು. ಅದಕ್ಕೋಸ್ಕರನೇ ಅವರು ಅನಿಕೇತನ ಪದ್ಯವನ್ನು ಕೂಡ ಬರೆದಂಥದ್ದು. ನಾವು ಈ ಜಾತಿಯ ಬಂಧನಗಳಿಂದ, ಧರ್ಮದ ಬಂಧನಗಳಿಂದ, ಹಾಗೆ ವರ್ಣದ ಬಂಧನಗಳಿಂದ, ಏಕೆಂದರೆ ಅವಾಗ ಅವರ ಬಾಲ್ಯ ಕಾಲದ ಸಂದರ್ಭದಲ್ಲಿ ನಮ್ಮಲ್ಲಿ ಜಾತೀಯತೆ ಬಹಳ ಇತ್ತು. ಹಾಗಾಗಿ ಅದಕ್ಕೋಸ್ಕರನೇ ಅವರು ಆ ಜಲಗಾರ ನಾಟಕದಲ್ಲಿ ಅವರು ಶ್ರೀಸಾಮಾನ್ಯನ್ನೇ ಅವರು ಭಗವಂತನನ್ನು ಕಾಣುವಂಥದ್ದು, ಮತ್ತು ಅಂಥ ಶ್ರಮಾಧಾರಿತ ಅಥವಾ ಶ್ರಮದಾಯಕವಾದ ವೃತ್ತಿಯನ್ನು ಮಾಡುವಂಥವ್ರನ್ನ ಅವರು ಗೌರವಿಸುವಂಥದ್ದು. ಹಾಗಾಗಿ ಅವರು ಅಂತಹದೊಂದು ವಿಶ್ವಮಾನವ ತತ್ವವನ್ನು ಪ್ರತಿಪಾದಿಸ್ತಾ ಹೋಗೋದು ಆ ಕಾರಣಕ್ಕೋಸ್ಕರ. ಈ ಸಮಾಜಕ್ಕೆ ಬೇಕಾಗಿರುವಂತಹದ್ದು ಜಾತಿಯ ಎಲ್ಲೆಯನ್ನು ಮೀರಿದ, ಧರ್ಮದ ಎಲ್ಲೆಯನ್ನು ಮೀರಿದ, ಪ್ರಾದೇಶಿಕತೆಯ ಎಲ್ಲೆಯನ್ನು ಮೀರಿದ, ಹಾಗೆ ವರ್ಣದ ಎಲ್ಲೆಯನ್ನು ಮೀರಿದ ಒಂದು ಮನುಷ್ಯತ್ವದ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು ಅಂತೇಳಿ. ಹಾಗಾಗಿ ಮತ್ತು ಆ ಪ್ರಕೃತಿನೂ ಅಷ್ಟೇ. ಈಗ ಪ್ರಕೃತಿ ನಮ್ಮ ಯಾರನ್ನೂ ಕೂಡ ಭೇದ ಮಾಡೋದಿಲ್ಲ. ಒಂದು ಮರದ ಕೆಳಗಡೆ ಆಯ್ತು, ಕಪ್ಪಗಿರೋನು ಹೋದ್ರೂ ನೆರಳು ಕೊಡುತ್ತೆ, ಬೆಳಗಿರೋನು ಹೋದ್ರೂ ನೆರಳು ಕೊಡುತ್ತೆ, ಕೆಂಪಿಗಿರೋನು ಹೋದ್ರೂ ನೆರಳು ಕೊಡುತ್ತೆ. ಹಾಗೆ ಅವನು ಯಾವ ಜಾತಿ, ಯಾವ ಊರು, ಯಾವ ದೇಶದವನಾಗಿರಲಿ ಅದು ಎಲ್ಲರಿಗೂ ಕೂಡ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಹೂವು ಕೊಡುತ್ತೆ. ಹಾಗೆ ಕುವೆಂಪುರವರು ಕೂಡ ಅವರು ಮನುಷ್ಯ ಈ ಎಲ್ಲವನ್ನ ಮೀರಬೇಕು,
ಆತ ಎಲ್ಲವನ್ನ ಮೀರಿ ಅವನು ಒಬ್ಬ ಮನುಜ, ಮತ ಎಲ್ಲವೂ ಕೂಡ ವಿಶ್ವ ಪಥದಲ್ಲಿ ಸಾಗಬೇಕು ಅನ್ನುವಂಥದ್ದನ್ನು ಅವರು ಮತ್ತೆ ಮತ್ತೆ ಹೇಳ್ತಾ ಹೋಗ್ತಾರೆ. ಆ ಕಾರಣಕ್ಕೋಸ್ಕರನೇ ವಿಶ್ವ ಮಾನವ ದಿನಾಚರಣೆಯನ್ನು ಆಚರಣೆಗೆ ಗಾಂಧೀಜಿಯವರು ಅಹಿಂಸಾ ತತ್ವವನ್ನು ಪ್ರತಿಪಾದನೆ ಮಾಡೋದಕ್ಕೋಸ್ಕರನೇ ಇವತ್ತು ವಿಶ್ವಸಂಸ್ಥೆ ಅವರ ಗಾಂಧಿ ಜಯಂತಿಯನ್ನು ಅಹಿಂಸಾ ದಿನಾಚರಣೆಯನ್ನಾಗಿ ಆಚರಿಸ್ಕೊಂಬತ್ತಾ ಇರುವಂಥದ್ದು. ಹಾಗಾಗಿ ಕುವೆಂಪು ಅವ್ರ ಮೇಲೆ ಗಾಂಧಿಯ ಪ್ರಭಾವವೂ ಇದ್ದದ್ರಿಂದ, ಮತ್ತು ಕುವೆಂಪುರವರ ಸಾಹಿತ್ಯದಲ್ಲಿ ಆಗಾಗ ಗಾಂಧಿ ಬರ್ತಾರೆ, ಬುದ್ಧ ಬರ್ತಾರೆ, ಹಾಗೆ ಅಂಬೇಡ್ಕರ್ ಅವರ ವಿಚಾರಗಳು ಕೂಡ ಬರ್ತಾ ಹೋಗ್ತವೆ. ಹಾಗಾಗಿ ನಾವು ಎಲ್ಲವನ್ನ ಮೀರಿ ನಾವು ಮನುಷ್ಯ ವಿಶ್ವಪಥದೆಡೆಗೆ ಹೋಗಬೇಕು ಅನ್ನುವಂಥದ್ದು ಅವರ ಆಶಯ ಆಗಿತ್ತು. ಆ ಕಾರಣಕ್ಕೋಸ್ಕರ ಹಾಗೆ ಅವರು ಬದುಕಿದ್ರು. ಬಹುಶಃ ಕುವೆಂಪುರವರು ಚುಂಚನಗಿರಿ ಮಠದ ಜೊತೆಗೆ ಸಂಪರ್ಕ ಇದ್ರೂ ಕೂಡ ಸಂಬಂಧ ಇಟ್ಕೊಂಡಿರಲಿಲ್ಲ. ಇವತ್ತಿನ ಬಹುತೇಕ ಸಾಹಿತಿಗಳು ಜಾತಿ ಸಂಘಟನೆಗಳಲ್ಲಿ ಇರ್ತಾರೆ, ಆಯ್ತಾ, ಆಮೇಲೆ ಜಾತಿಯ ಮಠಗಳಲ್ಲಿ ಇರ್ತಾರೆ, ಮತ್ತು ಜಾತಿಯ ವ್ಯಕ್ತಿಗಳು ಕೊಡುವಂತಹ ಪ್ರಶಸ್ತಿಗಳಿಗೆ ಅವರು ಹೆಗಲು ಕೊಡ್ತಾರೆ, ಮತ್ತು ಜಾತಿಯ ರಾಜಕಾರಣಿಗಳನ್ನು ಓಲೈಸುವಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಮತ್ತು ಆಯಾಯ ಜಾತಿಯ ರಾಜಕಾರಣಿಗಳು ಆಯಾಯ ಜಾತಿಯವರಿಗೆ ಪ್ರಶಸ್ತಿಗಳನ್ನು ಕೊಡಿಸೋದು ಕೂಡ ನೋಡ್ತಾ ಇದ್ದೀವಿ. ಆದರೆ ಕುವೆಂಪುರವರು ಯಾವತ್ತೂ ಕೂಡ ಅವರು ಒಂದು ಜಾತಿಯ ನೆಲೆಯಲ್ಲಿ ಗುರುತಿಸಿಕೊಂಡಂಥವರಲ್ಲ. ಹಾಗಾಗಿ ಅವರ ಬದುಕು ಕೂಡ ಹಾಗೆ ಇತ್ತು. ಹಾಗಾಗಿ ಆ ಕಾರಣಕ್ಕೋಸ್ಕರ ಆಮೇಲೆ ಯಾಕೆಂದರೆ ಅವರು ಪಾಠ ಮಾಡಿದವರೆಲ್ಲರೂ ಕೂಡ ಬ್ರಾಹ್ಮಣ ಗುರುಗಳೇ ಆಗಿದ್ದರು. ಹಾಗಾಗಿ ಮತ್ತು ಅವರ ಪಾಠ ಕೇಳಿದವರಲ್ಲಿ ತುಂಬ ಜನ ಶೂದ್ರ ವಿದ್ಯಾರ್ಥಿಗಳಿದ್ದರು. ಹಾಗಾಗಿ ಅವರು ಎಲ್ಲರನ್ನೂ ಕೂಡ ಪ್ರೀತಿಸುವ, ಎಲ್ಲರನ್ನೂ ಕೂಡ ಒಳಗೊಳ್ಳುವಂಥ ಒಂದು ವಿಶ್ವಮಾನವ ಸಂದೇಶವನ್ನು ಇಟ್ಕೊಂಡಿದ್ದಾರೆ. ಬಹುಶಃ ನಮ್ಮ ಧನಂಜಯವರು ಕೂಡ ಅವರ ಬದುಕು ಟ್ರಸ್ಟಿಂದ ಕುವೆಂಪುರವರ ವಿಶ್ವಮಾನವ ಸಂದೇಶವನ್ನು ಒಂದು ಬ್ರೋಚರ್ ಆಗಿ ಮಾಡಿ ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅಲ್ಲೆಲ್ಲ ಕೊಡ್ತಾ ಇದ್ರು. ಹಾಗಾಗಿ ಅದು ಒಂದು ಕೂಡ. ಮತ್ತು ಮಂತ್ರ ಮಾಂಗಲ್ಯ ಪರಿಕಲ್ಪನೆಯನ್ನು ಶುರು ಮಾಡಿದ್ದು ಕೂಡ ಅದೇ ಒಂದು ಕಾರಣಕ್ಕೆ. ಅದರಲ್ಲಿ ವಿಶೇಷವಾಗಿ ಅವ್ರಿಗೆ ಮಂಡ್ಯದ ಜೊತೆಗೆ ಭಾಳ ಅಪಾರವಾದ ನಂಟಿತ್ತು. ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಮಂಡ್ಯದ ಜನತೆ ನಿಮ್ಮನ್ನು ಸನ್ಮಾನ ಮಾಡಬೇಕು, ಮೆರವಣಿಗೆ ಮಾಡಬೇಕು, ಬನ್ನಿ ಅಂಬಾರಿ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕು ಅಂತ ಕರೆದಾಗ ಕುವೆಂಪುರವರು ಅಂಥ ವ್ಯಕ್ತಿ ಆರಾಧನೆಯನ್ನು ಒಪ್ಪಲಿಲ್ಲ, ಅವರು ಕೃತಿ ಆರಾಧನೆಯನ್ನು ಒಪ್ಕೊಂಡ್ರು. ಕೊನೆಗೆ ಮಂಡ್ಯದ ಜನತೆ ಆ ರಾಮಾಯಣ ದರ್ಶನ ಮಹಾಕೃತಿಯನ್ನು ಅಂಬಾರಿ ಮೇಲಿಟ್ಟು ಮೆರವಣಿಗೆ ಮಾಡಿದ್ರು. ಹಂಗಾಗಿ ಆ ಮಂತ್ರ ಮಾಂಗಲ್ಯ ಕೊಟ್ಟದ್ದು ಕೂಡ ಹಾಗೇನೆ. ಇವತ್ತು ನಮ್ಮ ಧನಂಜಯವರು, ಅವರು ಉಗ್ರ ನರಸಿಂಹಗೌಡರು, ನಮ್ಮ ಕಾಳ್ಚನ್ನೇಗೌಡರು ಅವರೆಲ್ಲರೂ ಕೂಡ ಮಾನವ ಮಂಟಪದ ಮೂಲಕ ಕಳೆದ 1.5 ತಿಂಗಳ ಹಿಂದೆ ಒಂದು ಅಂತರ್ಜಾತೀಯ ಮದುವೆ ಆಯಿತು. ಹಾಗಾಗಿ ಒಂದು ವರದಕ್ಷಿಣೆ ರಹಿತವಾದ ಮದುವೆ ಆಗಬೇಕು, ಮತ್ತು ಜಾತಿ ಮತ ಪಂಥಗಳನ್ನು ಮೀರಿದ ಮದುವೆ ಆಗಬೇಕು ಅಂತೇಳಿ ಆ ಮಂತ್ರ ಮಾಂಗಲ್ಯದ ಪರಿಕಲ್ಪನೆಯ ಆಶಯವೂ ಕೂಡ ವಿಶ್ವಮಾನವ ಸಂದೇಶವನ್ನೇ ಸಾರುತ್ತೆ. ಅದು ಕೂಡ ಕೆಲವೊಂದಿಷ್ಟು ಸಾಲುಗಳಿವೆ, ಅಂದ್ರೆ ಕುವೆಂಪು ಅವರೇ ಬರೆದಿರುವಂತಹ ಸಾಲುಗಳು. ಇದರ ಅರ್ಥವನ್ನ ತಿಳ್ಕೊಳ್ಳುವ ಒಂದು ಪ್ರಯತ್ನ. ಆ ಮೊದಲನೇದು, ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಕುವೆಂಪು ಅನ್ನುವಂತಹ ಕವಿಚೇತನ ಏನಿದೆ ಅದು ಹಲವಾರು ವಿಶೇಷತೆಗಳ ಆಗರ. ಅದು ಅವರಲ್ಲಿ ಆಧ್ಯಾತ್ಮಿಕತೆ ಇದೆ, ವೈಚಾರಿಕತೆ ಇದೆ, ಪ್ರಾಕೃತಿಕ ದತ್ತವಾದಂತಹ ಈ ಪ್ರಕೃತಿಯ ಆರಾಧನೆಯೂ ಇದೆ, ಮತ್ತು ಸಾಮಾಜಿಕತೆಯೂ ಇದೆ. ಇದೆಲ್ಲವೂ ಒಂದು ಸಮಷ್ಟಿಯಾಗಿ ಕುವೆಂಪುನಲ್ಲಿ ಪರಿಭಾವಿಸಿದ್ದನ್ನು ನಾವು ಗಮನಿಸಬಹುದು. ಕುವೆಂಪು, ನಾವು ಸಾಮಾನ್ಯ ಈ ಆಸ್ತಿಕ ನಾಸ್ತಿಕ ಅನ್ನುವಂಥ ಈ ದ್ವಂದ್ವಗಳಲ್ಲಿ ಹೆಚ್ಚು ಮಾತಾಡ್ತೀವಿ. ಬಹಳಷ್ಟು ಜನ ಕುವೆಂಪು ದೇವರನ್ನು ನಂಬ್ತಿರ್ಲಿಲ್ಲ ಅಂತ, ಮತ್ತು ಕೆಲವರು ಇಲ್ಲ ಅವರು ಭಾಳ ನಂಬ್ತಿದ್ರು, ಈ ಥರದ್ದೆಲ್ಲ ಇದೆ. ಆದರೆ ಬಸವಣ್ಣನವರಿಂದ ತುಂಬ ಪ್ರಭಾವಿತರಾಗಿದ್ದವರು ಕುವೆಂಪು. ಅವರು ಈ ಸ್ಥಾವರ ಕೇಂದ್ರಿತ ಒಂದು ದೈವತ್ವದ ಹೊರತಾಗಿ ಜಂಗಮ ಕೇಂದ್ರಿತವಾದಂತಹ ಈ ದೈವತ್ವದ ನಂಬಿಕೆಯಲ್ಲಿ ಹೆಚ್ಚು ಆಸ್ಥೆಯನ್ನು ಹೊಂದಿದ್ದವರು. ಈ ಬಾಯಿಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಏನಿದೆ, ಈ ಸೋಮನಾಥೇಶ್ವರ ದೇವಾಲಯಕ್ಕೆ ಹೋದಾಗ ಆ ಒಂದು ಪರಿಸರದ ಪ್ರಭಾವದಿಂದ ಬರೆದಿರುವಂಥದ್ದು. ಬಹುಮುಖ್ಯ ಕಾರಣ, ಅವರು 12 ವರ್ಷಗಳ ಕಾಲ ರಾಮಕೃಷ್ಣ ಆಶ್ರಮದಲ್ಲಿದ್ದವರು, ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ. ಅಲ್ಲಿದ್ದಾಗ ಅವರು ಹೆಚ್ಚು ಗ್ರಂಥಾಲಯದಲ್ಲೇ ಬದುಕಿದ್ದು 12 ವರ್ಷಗಳ ಕಾಲ. ಅವ್ರಿಗೆ ದೀಕ್ಷೆ ಕೊಟ್ಟಂಥ ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಅವ್ರ ಒಡನಾಟ ತುಂಬ ಐತೆ. ಅವರು ಗುರುವಿನೊಡನೆ ದೇವರೆಡೆಗೆ ಅನ್ನುವಂಥ ಪುಸ್ತಕವನ್ನು ಅವ್ರ ಕುರಿತೇ ಬರೆದಿದ್ದಾರೆ. ಆ ಆಧ್ಯಾತ್ಮಿಕವಾದಂತಹ ಪ್ರಭಾವಗಳೇನಿತ್ತು ಅದನ್ನು ತಮ್ಮ ಬದುಕಿನುದ್ದಕ್ಕೂ ಆಚರಿಸ್ಕೊಂಡೇ ಬಂದವರು.
ಎಷ್ಟು ಅಂದರೆ ಒಂದು ಹಂತದಲ್ಲಿ ತಾವು ಬ್ರಹ್ಮಚಾರಿಯಾಗಿರ್ಬೇಕಂತಲೂ ತೀರ್ಮಾನ ಮಾಡ್ಕೊಂಡಿದ್ರು ಕುವೆಂಪು, ಆದರೆ ಆನಂತರ ಅದು ಬೇರೆ ಆಯಿತು. ಈ ಪ್ರಭಾವ ಇದೆಯಲ್ಲ, ಅದು ಆಧ್ಯಾತ್ಮಿಕ ಪ್ರಭಾವ, ಅದು ಇಡೀ ಕವಿತೆಗಳಲ್ಲಿ ಹೆಚ್ಚು ಬರುತ್ತೆ. ಅದು ಸೂಚ್ಯವಾಗೋ ಅಥವಾ ನೇರವಾಗೋ ಅದನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಾನು ವೈಯಕ್ತಿಕ ನನ್ನ ಗ್ರಹಿಕೆ ಏನಪ್ಪ ಅಂದರೆ, ಕುವೆಂಪು ಅವ್ರ ಕವಿತೆಗಳಲ್ಲಿ ಯಾವುದು ದೈವತ್ವ ಅಥವಾ ಆ ಶಕ್ತಿ ಅಂತ ಕಾಣಿಸ್ತದೆ ಅದು ನಮಗೆ ಪ್ರಕೃತಿ ಮಾತ್ರವೇ. ಅವರು ಪ್ರಕೃತಿಯನ್ನೇ ದೈವತ್ವದ ನೆಲೆಗೆ ನಿಲ್ಲಿಸಿ ಆ ಮೂಲಕ ಅದನ್ನು ಆರಾಧಿಸ್ತಿದ್ದಾರೆ. ಪ್ರಕೃತಿಯನ್ನೇ ದೈವರನ್ನಾಗಿ ಮಾಡಿ ಆರಾಧಿಸಿದಂಥ ಕವಿ ಅವರು. ಈ ಪ್ರಕೃತಿಯ ಧರ್ಮ ಇದೆ, ಇದು ಭಾಳ ಮುಖ್ಯವಾಗಿ ಕುವೆಂಪು ಸಾಹಿತ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಈ ಪ್ರಕೃತಿ ಧರ್ಮ ಯಾವುದು ಅಂದರೆ ಅದು ಹುಟ್ಟು ಸಾವುಗಳಿಲ್ಲದ ಧರ್ಮ, ಭೇದ ಭಾವಗಳಿಲ್ಲದ ಧರ್ಮ, ಮತ್ತು ಮೇಲು ಕೀಲುಗಳಿಲ್ಲದ ಧರ್ಮ, ಮನುಷ್ಯ ನಡುವೆ ಅಂತರ ಇಲ್ಲದೆ ಇರುವಂಥ ಧರ್ಮ, ಯಾವ ವ್ಯತ್ಯಾಸಗಳು ಇಲ್ಲದೆ ಇರುವಂಥ ಏಕಮೇವ ಧರ್ಮ ಯಾವುದಿದೆ ಅಂದರೆ ಅದು ಪ್ರಕೃತಿ ಧರ್ಮ ಮಾತ್ರ. ಕೆಲವು ಚೇತನಗಳು ಮಾತ್ರ ಈ ಪ್ರಕೃತಿ ಧರ್ಮದೊಂದಿಗೆ ತನ್ನ ಮನೋಧರ್ಮವನ್ನು ಸಮೀಕರಿಸ್ಕೊಳ್ತಾರೆ. ಕೆಲವರು ಮಾತ್ರ, ಬುದ್ಧನಂತ, ಬಸವಣ್ಣನಂತ, ಅಂಬೇಡ್ಕರ್ ಅಂತ ಈ ಜಾತಿಯ ನೆಲೆಗಳನ್ನು ಮೀರಿ ಈ ಮಹಾನ್ ಚೇತನ ಯಾಕಾಗ್ತಿದ್ದಾರೆ ಅಂತಂದರೆ ಈ ಪ್ರಕೃತಿ ಧರ್ಮದ ಜೊತೆಗೆ ತನ್ನ ಮನೋಧರ್ಮವನ್ನು ಸಮೀಕರಿಸ್ಕೊಳ್ತಾರೆ. ಅದರಲ್ಲಿ ಕುವೆಂಪು ಒಂದು ಬಹುದೊಡ್ಡ ಉದಾಹರಣೆ. ಅವರು ಆ ಒಂದು ದೈವರನ್ನು ನನ್ನೊಳಗಡೆ ಬಂದು ಅವತರಿಸೋ ಈ ಧರ್ಮಗಳಿದೆಯಲ್ಲ, ಅಂದರೆ ಯಾವುದು ತರತಮ ಇಲ್ಲದೆ ಇರುವಂಥ ಈ ಮನೋಭೂಮಿಕೆ ನನ್ನದಾಗಬೇಕು ಅನ್ನುವಂಥ ಆಶಯ ಒಟ್ಟು ಈ ಕವಿತೆಯಲ್ಲಿ ಇರುವಂಥದ್ದು. ಅಂತಹ ದೇವರನ್ನು ನನ್ನೊಳಗಡೆ ಬಂದು ನೆಲೆಸಬೇಕು ಅನ್ನೋದು, ಅದು ಪ್ರಕೃತಿನೇ ನೇರವಾಗಿ. ಸರ್ ಇದಕ್ಕೆ 2 ಮಾತು ಸೇರಿಸ್ಬೋದು. ಇದನ್ನು ವಚನದಲ್ಲಿ ನಾನು ಕಂಡಿದ್ದೇನೆ. ಬಸವಣ್ಣನವರ ಒಂದು ವಚನದಲ್ಲಿ ಬರುತ್ತದೆ, ಜಗವ ಸುತ್ತಿಪುದು ನಿನ್ನ ಮಾಯೆ ನೋಡಯ್ಯ, ನಿನ್ನ ಸುತ್ತಿಪುದು ಎನ್ನ ಮನ ನೋಡಯ್ಯ. ನೀನು ಜಗಕ್ಕೆ ಬಲ್ಲಿದನು, ನಾನು ನಿನಗೆ ಬಲ್ಲಿದನು. ಈ ಜಗತ್ತು ತಮ್ಮ ಆಸೆಯ ಆಮಿಷಗಳಿಗಾಗಿ ನಿನ್ನನ್ನು ಸುತ್ತುತ್ತಾ ಇದೆ, ಆದರೆ ನನ್ನ ಮನಸ್ಸು ನಿನ್ನನ್ನು ಸುತ್ತುತ್ತಾ ಇದೆ, ಆಸೆಗಳಿಗೆ ಅಲ್ಲ. ನೀನೇ ನಾನಾಗೋದಕ್ಕೋಸ್ಕರ, ನಾನೇ ನೀನಾಗೋದಕ್ಕೋಸ್ಕರ. ಅವರು ಗುರುವಿಗೆ ಬರುವ ಒಂದು ಪತ್ರದಲ್ಲಿ ಬರ್ತದೆ, ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ಎದೆ ಇರಲಿ, ನಿನ್ನ ಸುಗ್ಗಿಯ ತೆರದಂತೆ ನನ್ನ ಬಾಳಿರಲಿ, ನಿನ್ನ ಲೀಲೆಯ ತೆರದಂತೆ ನನ್ನ ಸೊಬಗಿರಲಿ, ನಿನ್ನ ಆತ್ಮದಾನಂದ ನನ್ನದಾಗಿರಲಿ, ನಿನ್ನ ಆಳವೆನಗಿರಲಿ, ನೀನೇ ನನಗಿರಲಿ. ಇದು ಕುವೆಂಪು. ಬಸವಣ್ಣನವರೇನು ಹೇಳ್ತಾರೆ, ನನ್ನ ಮನಸ್ಸು ನಿನ್ನನ್ನು ತಪ್ಪಿದೆ. ಹೇಗೆ ಕನ್ನಡಿಯಲ್ಲಿ ಕರಿಯ ಅಡಗಿಸಿಟ್ಟಂತೆ ಒಂದು ಪುಟ್ಟ ಕನ್ನಡಿಯಲ್ಲಿ ಒಂದು ಹಾನಿಯನ್ನು ನಾವು ನೋಡಬಹುದು. ಅಂದರೆ ಇಡೀ ವಿಶ್ವ ವಿರಾಟ್ ಸ್ವರೂಪವನ್ನು ಈ ಪುಟ್ಟ ದೇಹದಲ್ಲಿ ನೀನು ಅಡಗಿಸ್ಕೊಂಡಿದ್ದೀನಿ ನಾನು. ಆಗ ದೇಹ ಏನಾಯಿತು? ಕಾಲು ಕಂಬ ಆಯಿತು, ದೇಹ ದೇಗುಲ ಆಯಿತು, ಶಿರ ಹೊನ್ನ ಕಳಸಾಯಿತು. ಕುವೆಂಪು ಅವರ ನಿಲುವು ಕೂಡ ಇದೇ ಆಗಿದೆ. ಇದನ್ನು ಪರದೇಶ ವೈಭವದಲ್ಲೂ ಕೂಡ ರತ್ನಾಕರ್ ವರ್ಣಿ ಇದನ್ನು ತನುಜಿನ ಗೃಹ ಮಾಡಿ ಮನಸ್ಸಿಮ್ಮ ಪೀಠದೊಡು ಅನುಪಮಾತ್ಮನೇ ಜಿನನೆಂದು ಕಣ್ಮುಚ್ಚಿ ನೋಡ್ಪಾಗ ಜಿನನಾಥನು ತೋರುವನು ಒಳಗೆ. ದಾರ್ಶನಿಕರ, ಸಂತರ ನಿಲುವು, ಕಾಲ, ದೇಶ, ವರ್ಗ ಎಲ್ಲವನ್ನ ಸೀಮೋಲ್ಲಂಘನೆ ಮಾಡಿ ಅವರೆಲ್ಲರೂ ಕೂಡ ದರ್ಶನದ ನೆರಳಿನಲ್ಲಿ ಒಂದೇ ದೃಷ್ಟಿಕೋನ. ಅದರಲ್ಲಿ ಕುವೆಂಪು ಅವರು ಒಬ್ಬರು. ಇನ್ನೊಂದು ಸಾಲು ಅದೇ ಥರದಲ್ಲಿ ನಾವು ಈ ಸಾಲನ್ನು ಅತಿ ಹೆಚ್ಚಾಗಿ ಗಮನಿಸ್ತೀವಿ. ಓ ನನ್ನ ಚೇತನ ಆಗುನಿ ಅನಿಕೇತನ, ಇದರ ಹಿಂದಿನ ಆ ವಿಚಾರ ಬಹುಶಃ ಭಾಳ ಅತ್ಯಂತ ಜನಮನ್ನಣೆ ಗಳಿಸಿರುವಂತಹ ಗೀತೆ ಓ ನನ್ನ ಚೇತನ ಆಗುನಿ ಅನಿಕೇತನ. ಬಹುಶಃ ಈ ಗೀತೆಯ ಆಶಯವೂ ಕೂಡ ವಿಶ್ವಮಾನವ ಸಂದೇಶವೇ. ಅಂದರೆ ಮನುಷ್ಯ ಸ್ಥಾವರವಾಗಿ ಉಳಿಬಾರದು, ಆತ ಜಂಗಮಶೀಲವಾಗಿ ಸಾಗಬೇಕು ಅಂತ ಒಂದು ಚಲನಶೀಲತೆಯ ಸಂಕೇತ. ನಾವು ಎಲ್ಲವನ್ನೂ ಕೂಡ ಕಟ್ಟಿಕೊಂಡು ಅಲ್ಲೇ ನಿಂತು ಕೊಳತು ನಾರೋದು ಬೇಡ ಅನ್ನುವ ಒಂದು ಸಂದೇಶವನ್ನು ಇಟ್ಕೊಂಡು ಅವರು ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತೇಳಿ. ಅಂದರೆ ನಾವೇನು ಮಾಡ್ತೀವಿ, ನನ್ನ ಕುಟುಂಬ, ನನ್ನ ಮನೆ,
ನಾನು ಸೈಟ್ ತಗೋತೀನಿ, ಮನೆ ಕಟ್ತೀನಿ, ಈ ಥರದ ಭಾವದಲ್ಲೇ ನಾವು ಹೆಚ್ಚು ಕಳೆದೋಗೋದು ಜಾಸ್ತಿ. ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ಹರಿಯುವ ನೀರಿನ ಹಾಗೆ, ನದಿಯ ಹಾಗೆ, ಹೊಳೆಯ ಹಾಗೆ ಚಲಿಸ್ತಾ ಇರಬೇಕು ಅನ್ನುವಂತಹ ಆ ಸಂದೇಶವನ್ನು ಇಟ್ಟುಕೊಂಡು ಅವರು ಕುವೆಂಪು ಎಲ್ಲ ಎಲ್ಲೆಗಳನ್ನು ಮೀರಬೇಕು ಅಂತ ಹೇಳ್ತಾನೆ. ನಾನು ಅವಾಗಲೇ ಆ ವಿಶ್ವಮಾನವ ವಿಚಾರಗಳನ್ನು ಹೇಳ್ತಾ ಮಾತಾಡ್ತಾ ಹೋದೆ. ಅಂದರೆ ನಾವು ಯಾವುದೇ ಚೌಕಟ್ಟುಗಳನ್ನು ಹಾಕ್ಕೊಂಡು ಬದುಕಬಾರ್ದು. ಅದರಲ್ಲೂ ವಿಶೇಷವಾಗಿ ಈ ಜಾತಿ, ಧರ್ಮ, ಪಂಥ, ಪ್ರಾದೇಶಿಕತೆ ಈ ಥರದ ಚೌಕಟ್ಟುಗಳನ್ನು ಹಾಕ್ಕೊಂಡು ಬದುಕಿದಾಗ ನಾವು ಸಂಕುಚಿತ ಮಾನವರಾಗ್ತೇವೆ, ಅಲ್ಪ ಮಾನವರಾಗ್ತಾ ಹೋಗ್ತೀವಿ ಅನ್ನುವ ಕಾರಣಕ್ಕೋಸ್ಕರ ಅವರು ಬಹುಶಃ ನಾವು ಯಾವುದಾದ್ರೂ ವಿಶ್ವಮಾನವ ಗೀತೆ ಅಂತ ಕರಿಬೋದಾದರೆ ಆ ಗೀತೆ ಅಂತ ಕರಿಬೋದಾದಂಥ ಎಲ್ಲ ಗುಣ ಈ ಕವಿತೆಗೆ ಇದೆ. ಇದು ಬರೀ ಕವಿತೆಯಾಗಿ ಮಾತ್ರ ಅಲ್ಲ, ಒಂದು ಹಾಡಾಗಿ ಕೂಡ ಅದು ತುಂಬ ಜನಪ್ರಿಯವನ್ನುಗೊಳಿಸಿದೆ. ನಾನು ತುಂಬ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಈ ಗೀತೆಯನ್ನೇ ಪ್ರಾರ್ಥನಾ ಗೀತೆಯನ್ನಾಗಿ ಹೆಚ್ಚು ಆಡಿಸ್ತೇನೆ. ಯಾಕೆಂದರೆ ತುಂಬ ಜನರು ಪ್ರಾರ್ಥನೆ ಅಂದರೆ ಭಕ್ತಿಗೀತೆನೇ ಆಡಬೇಕು, ದೇವರ ಸ್ತುತಿನೇ ಆಡಬೇಕು ಅನ್ನುವಂತಹ ಒಂದು ಮೂಢ ನಂಬಿಕೆಗೆ ತುತ್ತಾಗಿದ್ದಾರೆ. ಹಾಗಾಗಿ ನಾವು ಪ್ರಾರ್ಥನೆ ಅಂತ ಕಾರ್ಯಕ್ರಮದಲ್ಲಿ ಯಾಕೆ ಹಾಡಿಸೋದು ಅಂತಂದರೆ, ಒಂದು ಕಾರ್ಯಕ್ರಮದಲ್ಲಿ ಒಂದು ಶಿಸ್ತು ಬರಲಿ, ಆಮೇಲೆ ಸಹೃದಯರ ದೃಷ್ಟಿ ವೇದಿಕೆ ಕಡೆಗೆ ಬರಲಿ ಅನ್ನುವ ಉದ್ದೇಶದಿಂದ ಆ ಕಾರಣಕ್ಕೋಸ್ಕರ ಈ ಅನಿಕೇತನ ಗೀತೆ ಏನಿದೆ, ಈ ಗೀತೆ ನಮಗೆ ಒಂದು ವಿಶ್ವ ಮಾನವತ್ವದ ಕಡೆಗೆ ಕರ್ಕೊಂಡು ಹೋಗುವಂತಹ ಒಂದು ಗೀತೆ. ಎಲ್ಲ ಎಲ್ಲೆಗಳನ್ನು ದಾಟಿ ಯಾವುದೇ ರೀತಿಯಲ್ಲಿ ನಾವು ಆ ಒಂದು ಸ್ಥಾವರಕ್ಕೆ ಅಂಟ್ಕೊಳ್ಳದೆ, ಯಾಕೆಂದರೆ ಬಸವಣ್ಣವರು ಕೂಡ ಅದನ್ನೇ ಹೇಳಿರುವಂಥದ್ದು, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕಲ್ಲ ಅಂತೇಳಿ. ಹಾಗಾಗಿ ನಮ್ಮ ಬದುಕು ಚಲನಶೀಲವಾಗಿರಬೇಕು. ಮತ್ತು ನಾವು ಒಂದು ಕಡೆಗೆ ಅಂತ್ಯದ ಕಡೆಗೆ ಹೋದರೂ ಕೂಡ ಮತ್ತೆ ಮನುಷ್ಯನಿಗೆ ಸಾವಿದೆ, ಆದರೆ ಮನುಷ್ಯತ್ವಕ್ಕೆ ಸಾವಿಲ್ಲ. ಅದು ಯಾವತ್ತೂ ಕೂಡ ನಮ್ಮ ಸುತ್ತಲ ಪರಿಸರದಲ್ಲಿ ಅದು ಚಲನಶೀಲವಾಗಿರುತ್ತೆ, ಜೀವಂತಿಕೆಯಿಂದ ಇರುತ್ತೆ ಅನ್ನುವಂತಹದನ್ನು ಈ ಸಾಲುಗಳು ಬಿಂಬಿಸ್ತವೆ ಅನ್ನುವಂತಹದ್ದು ನನ್ನ ಗ್ರಹಿಕೆ. ಸತೀಶ್ ಅವರ ಮಾತಿಗೆ ಇನ್ನು ಪೂರಕವಾಗಿ ನಾನು ಹೇಳ್ತೇನೆ. ತುಂಬ ಅದ್ಭುತವಾಗಿ, ಅಂದರೆ ಈ ಬಂಧನಗಳನ್ನು ವಿಮುಕ್ತಗೊಳಿಸ್ಕೊಂಡು ಬದುಕೋದಿದೆಯಲ್ಲ, ಇದನ್ನು ಅನಿಕೇತನ ಅಂತೀವಿ. 1920ರಲ್ಲಿ ಗೀತಾಂಜಲಿಗೆ ನೊಬೆಲ್ ಪಾರಿತೋಷಕ ಬಂತು. ರವೀಂದ್ರರು ರಸಋಷಿ ಕವಿ, ಆಲ್ಬರ್ಟ್ ಹಾಲ್ ಇಂಗ್ಲೆಂಡಿನಲ್ಲಿ ಪ್ರದಾನ ಮಾಡಿದರು. ಒಬ್ಬ ದೊಡ್ಡ ಶ್ರೇಷ್ಠ ಚಿಂತಕ ರವೀಂದ್ರನಾಥ್ ಟ್ಯಾಗೋರವರನ್ನು ಪ್ರಶ್ನಿಸ್ತಾನೆ, ಪೂಜ್ಯರೇ, ನೀವು ರಸಋಷಿ ಕವಿಗಳು, ಆಧುನಿಕ ಮಾನವನ ನಡೆ ಎತ್ತ ಸಾಗಿದೆ, ನಾವು ಹೇಗೆ ಬದುಕ್ತಾ ಇದ್ದೀವಿ? ರವೀಂದ್ರನಾಥರು ಕೊಡುವಂಥ ಉತ್ತರ ತುಂಬ ಮುಖ್ಯವಾದದ್ದು. ಅವರೊಂದು ಮಾತನ್ನು ಹೇಳ್ತಾರೆ, ಎ ಮಾಡರ್ನ್ ಹ್ಯೂಮನ್ ಬೀಯಿಂಗ್ ಈಸ್ ಇಮ್ಮರ್ಸ್ಡ್ ಇನ್ ವೀವಿಂಗ್ ಎ ಕೇಜ್ ಅರೌಂಡ್ ಹಿಮ್, ಈಸ್ ಗೆಟಿಂಗ್ burnt into ashes in the blaze of hatred. There is no other tragedy than this world. ಏನು ಮಾತು! ಆಧುನಿಕ ಮಾನವ ತನ್ನ ಸುತ್ತ ಕೋಟೆಗಳನ್ನು ಕಟ್ಟಿಕೊಂಡು ಬದುಕ್ತಾ ಇದ್ದಾನೆ. ಯಾವ ಕೋಟೆಗಳು? ಹೇಳಿದ್ರಲ್ಲ, ಕೋಟೆ, ಜಾತಿಯ ಕೋಟೆ, ಮತದ ಕೋಟೆ, ಕುಲದ ಕೋಟೆ, ಹೆಸರಿನ ಕೋಟೆ, ಪ್ರತಿಷ್ಠೆಯ ಕೋಟೆಗಳನ್ನೇ ಕಟ್ಟಿಕೊಂಡು ಬದುಕ್ತಾ ಇದ್ದಾನೆ. ಈಸ್ ಗೆಟಿಂಗ್ ಬರ್nt into ashes in the blaze of hatred. There is no other tragedy than this world. ದ್ವೇಷದ ದಳ್ಳೂರಿಯಲ್ಲಿ, ಈ ನೆಲೆಯಲ್ಲಿ ಕೋಟೆಗಳಿಂದ ದಹಿಸಿ ದಹನವಾಗ್ತಾ ಇದ್ದಾನೆ. ಇದಕ್ಕಿಂತ ದೊಡ್ಡ ದುರಂತ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಕುವೆಂಪು ಅವರ ಕಡೆ ಬರೀತಾರೆ, ತಪಸ್ಸೇನು? ತನ್ನದೆಲ್ಲವನ್ನ ಇಲ್ಲವಾಗಿಸಿಕೊಳ್ಳೋದೇ ನಿಜದ ತಪಸ್ಸು. ಹೌದಲ್ಲ? ತನ್ನದೆಲ್ಲವನ್ನ ಕಳಿಸ್ಕೊಳ್ಳೋದಿದೆಯಲ್ಲ. ಪಂಜರದ ಇಳಿಗೆಲ್ಲಿ ಹಾರು ಹಕ್ಕಿಯ ನಲಿವು, ಬಾನ ಬೆಳ್ಳಿಯ ಬೆಳಕೆ ಜೀವಿತಕ್ಕೆ ಉಸಿರು, ಪಂಜರಕ್ಕೆ ಸಿಲುಕದಿರೆ ಇದೇ ಬಯಲ ಸುಖ, ಮುಕ್ತತೆಯೇ ನಿಜಾನಂದ ಮುದ್ದುರಾಮ. ಮುಕ್ತತೆ ಇದೆಯಲ್ಲ ಅದು ಕುವೆಂಪು, ಬೆಳಕಿದೆಯಲ್ಲ ಅದು ಕುವೆಂಪು, ಒಳಗೊಳ್ಳೋದಿದೆಯಲ್ಲ ಅದು ಕುವೆಂಪು. ಒಳಗೊಳ್ಳೋದು ಅನ್ನೋದನ್ನು ನನ್ನ ಆತ್ಮೀಯ ಮಿತ್ರರಾದ ಜರಗ್ನಳ್ಳಿ ಶಿವಶಂಕರ್ ಅವರ ಒಂದು ಕವಿತೆ ಕುವೆಂಪು ಅವರ ಸ್ಥಿತಿಗೆ, ಅವರ ಧೋರಣೆಗೆ ಸಾಕ್ಷಿ. ಕೊಂಬಾರರು ಮಾಡಿದ ಪ್ರಣತೆಗೆ ಗಾಣಿಗರ ಮನೆಯ ತೈಲವ ತುಂಬಿ,
ಒಕ್ಕಲಿಗರು ಬೆಳೆದ ಹತ್ತಿಯ ಹೊಸೆದು ಬತ್ತಿಯ ಮಾಡಿ ದೀಪವ ಹಚ್ಚಿದೊಡೆ ಹಲವು ಜಾತಿಗಳು ಕೂಡಿ ಮಹಾ ಬೆಳಕಾಯಿತು ನೋಡ. ಇದು ಕುವೆಂಪು. ಒಂದು ಪ್ರಣತೆಯನ್ನು ನೋಡ್ತೇವೆ, ಹೌದಲ್ಲ? ಬೆಳಕು ಎಲ್ಲಿಂದ ಬಂತು? ಸ್ವಯಂಭುವೆ? ಖಂಡಿತ ಇಲ್ಲ. ಈ ಬೆಳಕಿನ ನಿರ್ಮಾಣದ ಹಿಂದೆ ಹಲವು ವರ್ಗಗಳ ತ್ಯಾಗ ಇದೆ, ಶ್ರಮ ಇದೆ, ಹೌದಲ್ಲ? ಒಂದು ಪ್ರಣತೆಯನ್ನು ನೋಡ್ತೇವೆ, ಅದನ್ನು ಕುಂಬಾರರು ತಯಾರಿಸಿದ್ದು. ಅದರ ಜೀವದ್ರವ್ಯ, ಮೂಲದ್ರವ್ಯ ಗಾಣಿಗರು ತಯಾರಿಸಿದ್ದು. ಅದರ ಬತ್ತಿಯನ್ನು ರೈತರು ತಯಾರಿಸಿದ್ದು. ಹಚ್ಚುವವರು ಇನ್ಯಾರು? ಯಾರೇ ಇರ್ಬೋದು. ಎಲ್ಲ ವರ್ಗದ ಜನರು ತಯಾರಿಸಿದ ವಸ್ತುಗಳು ಒಂದೆಡೆ ಏಕತ್ರಗೊಂಡು ತಮ್ಮ ಮೂಲವನ್ನು ಬದಲಾಯಿಸಿಕೊಂಡು ಜಗತ್ತಿಗೆ ಜ್ಯೋತಿಯಾಗೋದಿದೆಯಲ್ಲ, ಇದು ಕುವೆಂಪು ಅವರ ನಿಲುವು. ಜ್ಯೋತಿಯ ಉದ್ದೇಶ ಕತ್ತಲೆಯನ್ನು ದೂರೀಕರಿಸೋದು. ಕುವೆಂಪು ನಾನು ಹೀಗೆ ಒಂದು ಮಾತಾಡುವಾಗ ಅಥವಾ ಹೀಗೆ ಒಂದು ಚರ್ಚೆಯಲ್ಲಿ ಕೇಳಿದ ಮಾತು, ಕುವೆಂಪು ಈ ಕಾಲಘಟ್ಟಕ್ಕೆ ಅಥವಾ ಈ ಕಾಲಘಟ್ಟದಲ್ಲಿ ಅಥವಾ ಈಗಿನ ಯುವ ಮನಸ್ಸುಗಳಲ್ಲಿ ನೆಲೆಸ್ತಾ ಇಲ್ಲ, ಅವರು ಹೋಗ್ತಾ ಇದ್ದಾರೆ, ಅಂದ್ರೆ ಅಳಿದು ಹೋಗ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಯಾರೋ ಹೀಗೆ ಮಾತಾಡ್ತಾ ಹೇಳಿದ್ರು. ಈ ಕಾರ್ಯಕ್ರಮದ ಮೂಲಕ ಕುವೆಂಪು ಅಳಿಯುವ ವ್ಯಕ್ತಿತ್ವವಲ್ಲ, ಅವರು ಸದಾ ಉಳಿಯುವ ವ್ಯಕ್ತಿತ್ವ, ಅವರು ಉಳಿಯುವ ವಿಚಾರ ಅನ್ನೋದನ್ನ ನಾವು ಈ ಸಮಾಜಕ್ಕೆ ನಾವು ತೋರಿಸಿದೀವಿ ಅನ್ನೋದನ್ನ ನಾನು ಭಾವಿಸ್ತೀನಿ. ಈ ಸಂಜೆಯ ಇದೊಂದು ಕೊನೆ ಪ್ರಶ್ನೆ, ನಾನು ಈಗ ತಾನೇ ಪ್ರಸ್ತಾಪಿಸಿದ ವಿಷಯದ ಬಗ್ಗೆ, ಈ ಯುಗಕ್ಕೆ ಅಥವಾ ಈ ಕಾಲಘಟ್ಟಕ್ಕೆ ಕುವೆಂಪುರವರು ಸ್ಫೂರ್ತಿ ಹೌದು. ಬಹುಶಃ ನಾವು 3 ಜನನೂ ಕೂಡ ವಿಸ್ತರಿಸ್ಕೊಂಡು ಹೋಗ್ತೇವೆ. ಖಂಡಿತವಾಗಿ ಕುವೆಂಪುರವರು ಯಾವ ಕಾಲಘಟ್ಟದಲ್ಲಿ ನಿಂತು ಬರೆದಿದ್ರೂ ಕೂಡ ಅವರ ಸಾಹಿತ್ಯ ಎಲ್ಲ ಕಾಲಕ್ಕೂ ಅನ್ವಯ ಆಗುತ್ತೆ. ಅದರಲ್ಲೊಂದು ಸಾರ್ವತ್ರಿಕ ಸತ್ಯ ಇದೆ. ಬಹುಶಃ ನಾನು 25 ವರ್ಷಗಳ ಹಿಂದೆ PUC ಓದ್ತಿದ್ದಾಗ ಧನ್ವಂತರಿ ಕತೆ ಓದಿದ್ದೆ, ಧನ್ವಂತರಿ ಚಿಕಿತ್ಸೆ ಕಥೆನ. ಆ ಕಥೆಯಲ್ಲಿ ಹೇಗೆ ಜಾಗತೀಕರಣ, ಆಧುನೀಕರಣ, ನಗರೀಕರಣ ಅನ್ನುವಂಥದ್ದು ಮತ್ತು ಭ್ರಷ್ಟಾಚಾರ, ರಾಜಕಾರಣ ಇವೆಲ್ಲವೂ ರೈತರ ಬದುಕನ್ನು ಕಿತ್ತು ತಿಂತಾ ಇದೆ, ಕೃಷಿ ಸಂಸ್ಕೃತಿ ಯಾಕೆ ನಾಶ ಆಗ್ತಾ ಇದೆ ಅನ್ನುವಂಥದ್ದನ್ನು ಆ ಕತೆ ಏನು ಬಿಂಬಿಸಿತ್ತು, ಆ ಕತೆ ಈ ಕಾಲಕ್ಕೂ ಅಲ್ಲ, ಇನ್ನೊಂದು 100 ವರ್ಷ ಹೋದ್ಮೇಲೂ ಕೂಡ ಆ ಕತೆ ಆ ಸಂದರ್ಭಕ್ಕೂ ಕೂಡ ಅನ್ವಯ ಆಗುವಂಥದ್ದು, ಆ ಸಾರ್ವತ್ರಿಕ ಗುಣವನ್ನು ಒಳಗೊಂಡಿದೆ. ಹಾಗೆ ತುಂಬ ಇವತ್ತು ಇಡೀ ಜಗತ್ತು ವಿದ್ಯಾವಂತರಾದಷ್ಟು ನಾವು ಮೌಢ್ಯತೆಯನ್ನು ಹೆಚ್ಚು ಹೆಚ್ಚು ತುಂಬ್ಕೋತಾ ಇದ್ದೀವಿ, ಅನಾಗರಿಕರಾಗ್ತಾ ಇದ್ದೀವಿ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಈ ಕುವೆಂಪು ಸಾಹಿತ್ಯವನ್ನು ಯುವ ಜನತೆಗೆ ಹೆಚ್ಚು ಹೆಚ್ಚು ಓದಿಸುವಂತಹದ್ದು ಆಗಬೇಕು. ಅದರಲ್ಲಿ ವಿಶೇಷವಾಗಿ ಅವರ ಮಂತ್ರಮಾಂಗಲ್ಯ ಕೃತಿ ಮತ್ತು ವಿಚಾರ ಕ್ರಾಂತಿಗೆ ಆಹ್ವಾನ, ಈ 2 ಕೃತಿಗಳನ್ನು ಅತ್ಯಂತ ಸರಳವಾಗಿ ನಾವು ಕಳೆದ ವರ್ಷ ಅದನ್ನು ಮಾಡಿದ ರಾಮಾಯಣ ದರ್ಶನಂ ಆ ಕೃತಿಗೆ 50 ತುಂಬಿದ ಸಂದರ್ಭದಲ್ಲಿ ಕುವೆಂಪುರವರ ವಿಚಾರ ಕ್ರಾಂತಿಗೆ ಆಹ್ವಾನ ಅದನ್ನು ಕೆಲವು ಸರಳೀಕರಿಸಿ ಸುಮಾರು 2,000 ಪ್ರತಿಗಳನ್ನು ಮಾಡಿ ಮಂಡ್ಯದ ಎಲ್ಲ ಸರ್ಕಾರಿ ಕಾಲೇಜುಗಳಿಗೆ, ಪದವಿ ಕಾಲೇಜುಗಳಿಗೆ, PU ಕಾಲೇಜುಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ದ. ಹಾಗಾಗಿ ಯಾಕೆಂದರೆ ಕನ್ನಡದ ಸಾಹಿತ್ಯದ ಒಂದು ವಿಶಿಷ್ಟ ಗುಣ ಅಥವಾ ಅದರದೊಂದು ದೊಡ್ಡ ಹಿರಿಮೆ ಎಲ್ಲಿದೆ ಅಂದರೆ, ಕನ್ನಡದ ಆದಿಕವಿ ಪಂಪ ಮನುಷ್ಯ ಜಾತಿ ತಾನೊಂದೇ ಹೊಲಂ ಅಂತ ಹೇಳ್ದ. ಅದೇ ಪರಂಪರೆಯನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ರು, ಇವನಾರವ ಎಂದೆಣಿಸಿದೆರಯ್ಯ ಅಂತೇಳಿ. ಅದನ್ನೇ ಆಧುನಿಕ ಸಂದರ್ಭದಲ್ಲಿ ಅವರಿಬ್ಬರ ಮುಂದುವರಿಕೆಯ ಕೊಂಡಿಯಾಗಿ ಕುವೆಂಪುರವರು ಮನುಜ ಮತ ವಿಶ್ವಪಥ ಅನ್ನುವ ಸಂದೇಶದ ಮೂಲಕ ಆ ಪರಂಪರೆಯ ಕೊಂಡಿಯನ್ನು ಅವರು ಮತ್ತೆ ಕೂಡಿಸ್ತಾ ಬಂದರು. ಹಾಗಾಗಿ ಈ ಕುವೆಂಪುರವರ ಸಾಹಿತ್ಯ, ಕುವೆಂಪು ಸಾಹಿತ್ಯವನ್ನು ಓದ್ಕೊಳ್ಳೋರೆಲ್ಲರೂ ಕೂಡ ಈ ಸಮಾಜದ ಸಾಮರಸ್ಯಕ್ಕೆ ಅವರು ಎಷ್ಟು ಸಾಧ್ಯವೋ ಅಷ್ಟು ಶ್ರಮಿಸ್ತಾರೆ ಅನ್ನುವಂತಹ ಒಂದು ನಂಬಿಕೆ ನನಗೂ ಕೂಡ ಇದೆ. ಹಾಗಾಗಿ ಈ ಕುವೆಂಪು ಸಾಹಿತ್ಯವನ್ನು ಯುವ ಜನರಿಗೆ ಅದರಲ್ಲೂ ವಿಶೇಷವಾಗಿ ವಿಚಾರ ಸಾಹಿತ್ಯವನ್ನು, ಆ ವಿಚಾರ ಸಾಹಿತ್ಯದ ರುಚಿಯನ್ನು ನಾವು ಅವ್ರಿಗೆ ಹತ್ತಿಸಿದ್ರೆ ಅವರ ಎಲ್ಲ ಕತೆ, ಕಾವ್ಯ, ಕಾದಂಬರಿಗಳ ಕಡೆಗೂ ಕೂಡ ವಾಲಬಲ್ಲರು ಮತ್ತು ಆ ಸಾಹಿತ್ಯವನ್ನು ತಮ್ಮ ಎದೆಗೆ ಇಳಿಸ್ಕೋಬಲ್ಲರು ಅನ್ನುವ ನಂಬಿಕೆ ಇದೆ. ಬಹುಶಃ ಈ ಕನ್ನಡಿ, ಏಕೆಂದರೆ ನಾನು ಕಳೆದ ವರ್ಷ ರಾಜ್ಯೋತ್ಸವದ ಸಂದರ್ಭದಲ್ಲಿ
ಆಯುರ್ವೇದ ಕಾಲೇಜಲ್ಲಿ ಅವರು ಕನ್ನಡ ಕಲರವ ಸಪ್ತಾಹ ಕಾರ್ಯಕ್ರಮ ಮಾಡಿದರು. ಅದರ ಉದ್ಘಾಟನೆಗೆ ಹೋಗಿದ್ದಾಗ ಗಣೇಶ್ ಮತ್ತು ಅವರ ಎಲ್ಲ ಗೆಳೆಯರು ನನಗೆ ಪರಿಚಯ ಆದರು. ಬಹುಶಃ ನಿಜವಾದ ಕನ್ನಡ ಚೇತನಗಳು ಅಂದರೆ ಇವರು. ಯಾಕೆಂದರೆ ಇವರೆಲ್ಲ ಆಯುರ್ವೇದದ ವಿದ್ಯಾರ್ಥಿಗಳು, ಡಾಕ್ಟರ್ ಆಗಿರುವಂಥವರು. ಬಹುಶಃ ಅವರು ಇಂಥ ಕನ್ನಡ ಕಟ್ಟುವ ಕೆಲಸವನ್ನು ಅಥವಾ ಸಾಹಿತ್ಯದ ಮೌಲ್ಯಗಳನ್ನು ಬಿತ್ತುವ ಕೆಲಸವನ್ನು ಮಾಡುವ ಅಗತ್ಯ ಇರಲಿಲ್ಲ. ಒಳ್ಳೆಯ ವೃತ್ತಿ ಇತ್ತು. ದಿನ ದುಡಿದು ಅವರು ಹಣವನ್ನು ಸಂಪಾದನೆ ಮಾಡಿ ಅವ್ರದ್ದೇ ಆದ ಬೇರೆಯಾದ ಬದುಕಿನಲ್ಲಿ ಬದುಕಬಹುದಾಗಿತ್ತು. ಬಹುಶಃ ಈ ಕನ್ನಡ ಉಳಿಯುವಿಕೆ ಅಥವಾ ಕುವೆಂಪು ಅಂತವರು ಮತ್ತೆ ಮತ್ತೆ ಪುನಶ್ಚೇತನಗೊಳ್ತಾರೆ, ಮರುಪ್ರತಿಷ್ಠಾಪನೆ ಆಗ್ತಾರೆ ಅಂತಂದರೆ ಇಂಥ ಕನ್ನಡ ಚೇತನಗಳಿಂದ ಅಂತ ಆಶಿಸುತ್ತಾ ನಾವು ಮಾತಿನ ವಿಸ್ತಾರಕ್ಕೆ ಸರಿಗೆ ಕೊಡ್ತೇವೆ. ತುಂಬ ಅದ್ಭುತವಾಗಿ ಮಾತಾಡಿದ್ರು. ನಾನು ಕೂಡ 2 ವರ್ಷಗಳ ಹಿಂದೆ ಆಯುರ್ವೇದಿಕ್ ಕಾಲೇಜಿಗೆ ಕನ್ನಡದ ರಾಜ್ಯೋತ್ಸವಕ್ಕಾಗಿ ಕರೆದಿದ್ದರು. ನವೆಂಬರ್ 1 ನಾವು ಏಕೀಕರಣದ ಉದ್ದೇಶ ಇಟ್ಕೊಂಡು ಆಚರಿಸ್ತೇವೆ. ನವೆಂಬರ್ 1 ಅಂದರೆ ನವೆಂಬರ್ ತಿಂಗಳಿನ 1ನೇ ತಾರೀಕು ಅಂತ ನಾವು ಪರಿಭಾವಿಸ್ತೇವೆ. ಆದರೆ ಕುವೆಂಪು ಅವರ ದೃಷ್ಟಿಯಲ್ಲಿ ನವೆಂಬರ್ 1 ಅಂದರೆ ನವೆಂಬರ್ ತಿಂಗಳಿನ 1ನೇ ತಾರೀಕಲ್ಲ, ನಾವೆಂಬರ್ 1 ಎನ್ನುವ ವಿಶಾಲ ದೃಷ್ಟಿಯಾಗಿದೆ. ಇದನ್ನು ನಾವು ಅರ್ಥ ಮಾಡ್ತೀವಿ. ಯಾಕಂದರೆ ಕನ್ನಡ ಬಹುಶಃ ಬರದಂತೆ ಓದುವ, ಓದಿದಂತೆ ಬರೆಯುವ ಜಗತ್ತಿನ ಶ್ರೇಷ್ಠ ಲಿಪಿ ಅಂದರೆ ಕನ್ನಡ. ಆದರೆ ಇವತ್ತು ಕುವೆಂಪು ಅವರು, ನಾನು ವಿದ್ಯಾರ್ಥಿಯಾಗಿದ್ದಾಗ 2ನೇ PUC ಇದ್ದಾಗ ಅವರ ಒಂದು ಪುಟದ ವಾಕ್ಯವನ್ನು ಓದಿ ನನ್ನ ಬದುಕಿನಲ್ಲಿ ಇಳಿಸ್ಕೊಂಡೆ. ಎಂಜಿನಿಯರಿಂಗ್ ಮಾಡುವಾಗ ಅಂತಿಮ ವರ್ಷದಲ್ಲಿ ಕುವೆಂಪು ಅವರನ್ನು 2 ಬಾರಿ ಭೇಟಿಯಾಗಿದ್ದೇನೆ. ನಾನು, ನನ್ನ ಸಹೋದರ ರಾಮದಾಸ್ ಅವರು ಮತ್ತು ಶ್ರೀರಾಮ್ ಅವ್ರ ಜೊತೆಗೆ ಒಂದು ಲೇಖನ ನಮ್ಮ ಅಣ್ಣವರು ಬರೆದಿದ್ದರು, ಗಂಗಾ ಕಾವೇರಿ ಸೇರಲ್ಲಿ ಭಾರತ ಉಳಿಯಲಿ ಅಂತ. ನಾನು ಕನ್ನಡನ ಅದ್ಭುತವಾಗಿ ಬರೀತಾ ಇದ್ದೆ. ಡ್ರಾಯಿಂಗ್ ಪೆನ್ನಲ್ಲಿ ಚಿಕ್ಕದಾಗಿ ಬರೆದು ಕುವೆಂಪು ಅವರ ಮನೆಗೆ ಹೋಗ್ಬಿಟ್ಟು ಕುವೆಂಪು ಅವರ ಸೈನ್ ಮಾಡಿಸ್ಕೊಂಡು, ಆ ಕಾಲಘಟ್ಟದಲ್ಲಿ, ಅದು ಹಿಂದೆ 86, 87ರ ಫೈನಲ್ ಇಯರ್ ವಿದ್ಯಾರ್ಥಿ. ಆ PUC ಓದಿದ ಹೇಳಿಕೆ ಏನು? ವಿಚಾರ ಕ್ರಾಂತಿಯಲ್ಲಿ ಕುವೆಂಪು ಅವರು ಬರೀತಾರೆ. ನೀವೆಲ್ಲ ವಿದ್ಯಾರ್ಥಿಗಳು ಕೂಡ ಇರ್ಬೋದು. ಈ ವಿದ್ಯಾರ್ಥಿ ಜೀವನ ತಪಸ್ಸಿದ್ದ ಹಾಗೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯೂ ಕೂಡ ಗೌರವಾನ್ವಿತ ತಪಸ್ವಿ. ಕುವೆಂಪು ಅವರ ಮಾತು. ವಿದ್ಯಾರ್ಜನೆಯ ಕಾಲ ಅಂದರೆ ಜ್ಞಾನ ಸಂಗ್ರಹದ ಕಾಲ. ಇದನ್ನು ನಾವು ಮರಿಬಾರದು. ಬುದ್ಧಿಯನ್ನು ಮಸೆದು, ಭಾವವನ್ನು ಕಡೆದು, ಕವಿಗಳ ಕಾವ್ಯಗಳಲ್ಲಿ, ತತ್ವಜ್ಞರ ದರ್ಶನಗಳಲ್ಲಿ, ವೈಜ್ಞಾನಿಕ ಸಂಶೋಧನೆಯಲ್ಲಿ ನೀವು ನಿಮ್ಮ ಬುದ್ಧಿಯನ್ನು ಚಿರಸ್ಥಾಯಿಯಾಗಿ ನೆಲೆಗೊಳಿಸ್ಕೊಳ್ಬೇಕು. ಕೇವಲ ಎಲ್ಲ ಆಯಾಮಗಳನ್ನು ಕುವೆಂಪು ಹೇಳ್ತಾರೆ. ನೀವು ಈ ದೇವಾಲಯಕ್ಕೆ ಬಂದಿರೋದು ಸರಸ್ವತಿಯನ್ನು ಚಿರಸ್ಥಾಯಿಯಾಗಿ ನೆಲೆಸಲು. ಆದ್ದರಿಂದ ಬಣ್ಣದ ಗುಳ್ಳೆಗಳ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳದೆ, ಬಣ್ಣದ ಗುಳ್ಳೆಗಳು ನಿಮಗೆ ಬಿಟ್ಟು ವಿಚಾರ ಯಾವುದು ಅಂತ, ನಿಮ್ಮ ಏಳ್ಗೆಗೆ, ನಿಮ್ಮ ಅಭ್ಯೋದಯಕ್ಕೆ ಬಿಸಿ ನೀರನ್ನು ಎರೆದುಕೊಳ್ಳಬೇಡಿ. ವಿದ್ಯಾರ್ಥಿ ಜೀವನ ಪವಿತ್ರ 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 ಪವಿತ್ರ. ಇದಕ್ಕಿಂತ ವಿದ್ಯಾರ್ಥಿಗಳಿಗೆ ಸಂದೇಶ ಬೇಕೇನು? ಎಂಥ ಅದ್ಭುತ ಚಿಂತನೆ ಇದು. ನನ್ನ ಬದುಕು ಒಬ್ಬ ಕರ್ನಾಟಕ ಸರ್ಕಾರದ ಮುಖ್ಯ ಇಂಜಿನಿಯರ್ ಆಗಿ ಕನ್ನಡದಿಂದ ನಾನು ಬದುಕಿದ್ದೇನೆ. VRS ಕೊಟ್ಟರು ಕೂಡ ಸರ್ಕಾರ ಇವತ್ತು ಕೊಡರು ಸಂಗಮ ಅಭಿವೃದ್ಧಿ ಪ್ರಾಧಿಕಾರ, ಮಾದೇಶ್ವರ ಬೆಟ್ಟ ಪ್ರಸಾರಾಂಗ ಯಾಕೆ ನೇಮಕ ಮಾಡಿದೆ? ಈ ಕನ್ನಡತನ ಇದೆಯಲ್ಲ, ಕನ್ನಡ ಭಾಷೆ ಅಂತಕ್ಕಂಥದ್ದು ಅದು ಪ್ರಜಾಪ್ರಭುತ್ವದ ಭಾಷೆ. ಇದು ಶ್ರೀ ವಿಜಯ ಇದನ್ನೇ ಹೇಳ್ತಾನೆ, ಕಸವರವೆಂಬುದು ನೆರೆ ಸಹಿಸಲಾರ್ಪಡೆ ಪರ ಧರ್ಮಮ ಪರ ವಿಚಾರ. ಎಲ್ಲರ ಚಿಂತನೆಗಳನ್ನು ಗೌರವಿಸೋದಿದೆಯಲ್ಲ, ಅಪ್ಪಟ ಪರಂಜಿ. ಇದು ಕುವೆಂಪು ಅವರ ನಿಲುವು. ಕನ್ನಡ ಭಾಷೆ ನಮ್ಮ ಬದುಕಿನ ಧರ್ಮವಾದಾಗ, ಭಾಷೆ ಅಂತಕ್ಕಂಥದ್ದು ಕೇವಲ ನುಡಿಯಲ್ಲ, ಅದು ನುಡಿಯನ್ನಾಡುವ ಜನತೆ ಎನ್ನುವುದನ್ನು ನಾವು ಭಾವಿಸಿ ಈ ಪರಂಪರೆಯನ್ನು, ಕುವೆಂಪು ಅವರ
ಕಾವ್ಯವನ್ನು, ರಾಮಾಯಣ ದರ್ಶನವನ್ನು, ಅವರ ಕಥನಗಳನ್ನು ಓದುವುದರ ಮುಖಾಂತರ ಒಂದಿಷ್ಟು ಮಾನವೀಯತೆಯ ಬೆಳಕು ನಮ್ಮ ಹೃದಯದಲ್ಲಿ ಹರಡುವುದಕ್ಕೆ ಖಂಡಿತ ಸಾಧ್ಯ ಇದೆ. ಆ ದಿಕ್ಕಿನಲ್ಲಿ ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಈ ಯೋಜನೆ, ಯಾಕೆಂದರೆ ಕರ್ನಾಟಕ ಭವ್ಯ ಪರಂಪರೆಗಳ ತಾಣ, ಸಾಹಿತ್ಯ ಸಂಸ್ಕೃತಿಗಳ ಆಗರ, ಜ್ಞಾನದ ಅಗಾಧ ಭಂಡಾರ, ಪಂಪ, ರನ್ನ, ಜನ್ನ, ಪೊನ್ನನಂಥ ಕವಿಗಳು, ಬಸವ, ಅಲ್ಲಮ ಅಕ್ಕನಂಥ ವಚನಕಾರರು, ಕುವೆಂಪು, ಶಿವರುದ್ರಪ್ಪ ಅಂತ ಕವಿಗಳು, ಇವರೆಲ್ಲರ ದಾಸರು, ಆಚಾರ್ಯರು ಈ ನೆಲದ ಸಂಸ್ಕೃತಿಯನ್ನು ಉಜ್ವಲಗೊಳಿಸಿದ್ದಾರೆ. ಸಂಸ್ಕೃತಿ ಅಂದರೆ ಬೇರೆ ಏನೂ ಅಲ್ಲ, ಜನ ಸಮುದಾಯದ ಮನಸ್ಸನ್ನು ಪೋಣಿಸುವ ದಾರ ಇದ್ದರೆ ಅದು ಸಂಸ್ಕೃತಿ. ನೀವು ಗಣೇಶ್ 100 ಮರ 100 ಸ್ವರ, ಪ್ರತಿಯೊಂದು ಸುಮಧುರ, ಎಲ್ಲ ಹೂವುಗಳನ್ನು ನೀವು ಕಟ್ಟಿದ್ದೀರಲ್ಲ. ಈ ಚಿಂತನೆ, ಕುವೆಂಪು ಅವರ ಆ ತತ್ವ, ಅವರ ದರ್ಶನ ವರ್ತಮಾನದ ಚಲನಶೀಲತೆಗೆ ಪ್ರೇರಕ ಆಗಲಿ, ನಿಮ್ಮೆಲ್ಲರಿಗೂ ಬೆಳಕಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ನಮಸ್ಕಾರ. ಧನ್ಯವಾದ ಇಬ್ಬರು ಹಿರಿಯರಿಗೂ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ, ಆ ಮತದ ಈ ಮತದ ಹಳೆ ಮತದ ಸಹವಾಸ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವಪತಿಗೆ. ಇದು ಕುವೆಂಪು ಈ ಯುವ ಜನಾಂಗವನ್ನು ಕುರಿತು ವ್ಯಕ್ತಪಡಿಸಿದಂಥ ಆಶಯ. ಕೊನೆಯ ಕಾಲಘಟ್ಟಕ್ಕೆ ವಿಶ್ವಮಾನವ ಸಂದೇಶ ಬರೆದಾಗ ಕುವೆಂಪು 1981ರಲ್ಲಿ ಅವರ ಕೊನೆಯ ಕಾಲಘಟ್ಟದ ಸಂದರ್ಭದಲ್ಲಿ ಬರೆದಿದ್ದದು. ಅವರ ಕೊನೆಯ ಸಂದರ್ಭಗಳಲ್ಲಿ ಅವ್ರ ಮನೆಗೆ ಬಂದಂಥ ಸರ್ ಹೇಳಿದ್ರು ಬೆಳಿಗ್ಗೆ ನಮ್ಮ ಮನೆಯಲ್ಲಿ, ಯಾರನ್ನೇ ಒಡನಾಡ್ತಿದ್ರು ಕೊನೆಯಲ್ಲಿ ನೀವು ನನ್ನ ರಾಮಾಯಣ ದರ್ಶನ ಬಿಟ್ಬಿಡಿ, ಕಾದಂಬರಿಗಳನ್ನು ಬಿಟ್ಬಿಡಿ, ಕೊನೆಯದಾಗಿ ವಿಶ್ವಮಾನವ ಸಂದೇಶ ಮತ್ತು ಅನಿಕೇತನ ಗೀತೆ ಇವಿಷ್ಟನ್ನು ಮಾತ್ರ ಇಟ್ಕೊಂಡ್ರೆ ಸಾಕು ಅಂತ. ಅಂದರೆ ಅವರಲ್ಲಿನ ಒಳಗಿನ ಒತ್ತಡ ಏನಿತ್ತಂದರೆ ಹೊಸ ಭಾರತವನ್ನು ಕಟ್ಟಬೇಕು, ಆ ಹೊಸ ಭಾರತಕ್ಕೆ ಒಂದು ಒಳ್ಳೆಯ ಮನಸ್ಸಿರುವಂಥ ಯುವ ಚೇತನಗಳನ್ನು ಕಟ್ಟಬೇಕಂತ. ಆ ಕಾರಣಕ್ಕೆ ಅವರು ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಇವತ್ತೇನಾಗ್ತಿದ್ದೀವಿ ನಾವು, ಬೆಳೀತಿದ್ದ ಹಾಗೇ ನಮಗೆ ಜಾತಿಯ, ಧರ್ಮದ, ಭಾಷೆಯ ಈ ಎಲ್ಲ ಐಡೆಂಟಿಟಿಗಳು ಬೇಕಿದೆ. ಅದ್ರ ಮೂಲಕನೇ ಗುರುತಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದೀವಿ. ಮತ್ತು ಈ ಐಡೆಂಟಿಟಿ ಫ್ಯಾಕ್ಟರ್ ಅಂತ ಇದೆಯಲ್ಲ, ಅದು ನಾನು ಹೆಚ್ಚು ಬಳಸ್ತೀನಿ, ಅದೊಂಥರ ಕಾಯಿಲೆ ಆಗ್ಬಿಟ್ಟಿದೆ ನಮಗೆ. ಈ ಬೆರಳಿಗೆ ಕೊರಡಲ್ಲಿ ತುಂಬ ಸುಂದರವಾಗಿ ತರ್ತಾರೆ ಕುವೆಂಪು ಇದನ್ನು. ಈ ಏಕಲವ್ಯ ಮತ್ತು ಅರ್ಜುನ ಮುಖಾಮುಖಿ ಆದಾಗ ಅರ್ಜುನ ಕೇಳ್ತಾರೆ ನೀನು ಯಾರು ಅಂತ, ಆತ ನಾನು ಅನಚರ ಅಂತಾನೆ ಅಷ್ಟೇ, ಅವ್ರಿಗೆ ಹೆಸರಿಲ್ಲ. ಆನಂತರ ಬಂದು ಏಕಲವ್ಯ ತನ್ನ ತಾಯಿ ಹತ್ರ ಕೇಳ್ತಾರೆ, ಅವನು ಯಾರೋ ಅರ್ಜುನ ಅಂತ ಹೇಳ್ತಿದ್ದಾನೆ, ಅವನ ಹೆಸರನ್ನ, ನನ್ನ ಹೆಸರು ಏನಬ್ಬೆ ಅಂತ. ಅದಕ್ಕೆ ಎಷ್ಟು ಸುಂದರವಾದ ಮಾತನ್ನು ಕುವೆಂಪು ಆ ತಾಯಿ ಮೂಲಕ ಹೇಳಿಸ್ತಾರೆ ಅಂತಂದರೆ, ಈ ಪೆಸರಾಸೆ ಎಂಬುದು ನಾಗರಿಕರಿಗೆ ಅಂಟಿದ ಮನೋಜಾಡ್ಯ ಕಣ ಅಂತ. ಮನಸ್ಸಿನ ಕಾಯಿಲೆ ಇದು. ಅದು DVG ಅವರು ತುಂಬ ಚೆನ್ನಾಗಿ ಬರೀತಾರೆ. ಹೆಸರೆಂಬುದೇನು ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ಶಿಶುವಾಗು ನೀ ಮನದಿ, ಹಸುವಾಗು ಶಶಿಯಾಗು, ಕಸಬರಕೆಯಾಗಿ ಇಳಗೆ ಮಂಕುತಿಮ್ಮ. ಈ ನಮ್ಮ ಸುತ್ತಮುತ್ತಲಿರುವ ಈ ಸಮಾಜದ ಕಲ್ಮಶಗಳೇನಿದೆ, ಇದನ್ನು ಗುಡಿಸುವ ಕಸಬರಿಕೆ ಆಗಬೇಕು ಅನ್ನುವುದೇ ಕುವೆಂಪು ಸಾಹಿತ್ಯದ ಒಟ್ಟು ಆಶಯವಾಗುತ್ತೆ. ಮತ್ತು ಇವತ್ತಿಗೆ ನಾನು ಯುವ ಮನಸ್ಸುಗಳನ್ನು ನೋಡ್ತಿದ್ದಾಗ 4 ಪದ್ಯ ಬರೆದಿರ್ತಾರೆ, ನೆಕ್ಸ್ಟ್ ಜ್ಞಾನಪೀಠ ನನಗೆ ಬರಬೇಕು ಅಂತ ಆಶಯ. 2 ಹಾಡು ಹಾಡಿರ್ತಾರೆ, ಭೀಮಶಿವನಿಜಾಶಿ ನಂತರ ಭಾರತ ರತ್ನ ನಂದೇ ಆಗಬೇಕು ಅನ್ನುವಂಥ ಆಶಯ. ಯಾಕೆ ಇಷ್ಟು ಹಂಬಲ? ಬದುಕೋದು ಭಾಳ ಮುಖ್ಯ ಅನ್ನಿಸ್ತಿದೆ ನಮಗೆ. ಕುವೆಂಪು ಅದನ್ನೇ, ಈ ಬದುಕುವ ಪ್ರೀತಿ ಅಗಾಧವಾಗಿತ್ತು ಕುವೆಂಪಿನಲ್ಲಿ. ಇವತ್ತು ನಮ್ಗೆ ಹಂಗಲ್ಲ, ಕುವೆಂಪು ಹಾಡನ್ನು ಹಾಡ್ತಿದ್ದೀವಿ, ಆದರೆ ಕುವೆಂಪು ಬದುಕ್ತಿದ್ದೀವ ಅಂತಂದಾಗ ನಾವ್ಯಾರು ಕುವೆಂಪು ಸ್ಕೂಲಿಗೆ ಸೇರಿದವರಲ್ಲ ಅಂತ ಖಂಡಿತ ಅನಿಸುತ್ತೆ. ಒಂದು ಮಗು ನನಗೆ ಮೊನ್ನೆ ಕಾಲ್ ಮಾಡಿದಾಗ, ಅವ್ರು ಇಲ್ಲಿ ಕುವೆಂಪು ಸ್ಕೂಲ್ನಲ್ಲಿ ಟೀಚಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ರು. ಅವರು ಸರ್ ನಾನು ಕುವೆಂಪು ಸ್ಕೂಲಿಂದ ಮಾತಾಡ್ತಿದ್ದೀನಿ ಅಂತಂದರು. ನಾನು 1 ನಿಮಿಷ ನಿಲ್ಸವ, ಆ ಮಾತನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊ, ನಿಜಕ್ಕೂ ನೀನು ಕುವೆಂಪು ಸ್ಕೂಲ್ನಲ್ಲಿ ಬದುಕ್ತಿದೆಯಾ ಅಂತಂದರೆ ನಿನಗಿಂತ ಅಲ್ಟಿಮೇಟ್ ಟೀಚರ್ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ. ನಾವು ಆ ಶಾಲೆಗೆ ಸೇರ್ಕೊಳ್ಳೋದಿದೆಯಲ್ಲ, ಅಂದರೆ ಆ ಸಾಹಿತ್ಯದ ಮೂಲಕ ನಾವು ಮಾತಾಡ್ತಿದ್ದೀವಿ, ಹಾಡು ಹೇಳ್ತೀವಿ, ಕಾರ್ಯಕ್ರಮ ಮಾಡ್ತೀವಿ, ಇದು ಒಂದು ತತ್ಕ್ಷಣದ ಪ್ರಚೋದನೆ.
ಆದರೆ ಈ ಥರದೊಂದು ಶಾಶ್ವತ ಪ್ರಚೋದನೆ ಕುವೆಂಪು ಸಾಹಿತ್ಯದಲ್ಲಿದೆ. ಒಂದೊಂದು ಪುಸ್ತಕ ತೆರೆದ ಬಹುಮುಖ್ಯವಾಗಿ ವಿಚಾರ ಕ್ರಾಂತಿಗೆ ಆಹ್ವಾನ, ಮಂಡ್ಯದಲ್ಲಾದಂಥ ಭಾಷಣ, ಅದು ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ, ಅವರ ವಿಶ್ವಮಾನವ ಸಂದೇಶ ಮತ್ತು ಕೊನೆಯ ತೆನೆ ಅಂತ ಇಷ್ಟನ್ನಾದರೂ ನಾವು ಪ್ರಾರಂಭಿಕ ಹಂತದಲ್ಲಿ ಕುವೆಂಪು ನಾವು ಹುಡುಕೊಳ್ಳೋಕ್ಕೆ ಓದ್ಕೊಳ್ಬೇಕಾಗಿರುವಂಥ ಸಂಗತಿ. ಈ ಅಹಂಭಾವಗಳನ್ನು ಖಂಡಿತ ಕಳ್ಕೊಳ್ಬೇಕಿದೆ ನಾವು. ಅದರಲ್ಲೇ ಬರುತ್ತೆ, ತವೀಪುದಾವುದು ಅಹಂಕಾರ ಮಮ ಅದು ವಿದ್ಯೆ, ಮಿಕ್ಕಿದಿಲ್ಲವೂ ಅವಿದ್ಯೆ ಅಂತ. ಈ ತುಳಿ ತುಳಿ ಅತ್ತಿ ತುಳಿ ಮತ್ತೆ ತುಳಿ ಒತ್ತಿ ತುಳಿ ಅಹಂಕಾರ ಒಳಿಯಲಿ, ನನ್ನ ತತ್ವವೆಲ್ಲ ಉದುರಿ ನಿನ್ನ ಸತ್ವ ಮಾತ್ರ ಉಳಿಯಲಿ ಅಂತ. ಇವತ್ತಿಗೆ ನನ್ನದೆಲ್ಲ ಅಳಿದೋಗ್ಬೇಕು, ಕುವೆಂಪು ಮಾತ್ರ ಉಳ್ಕೊಳ್ಬೇಕು ನಮ್ಮ ನಡುವೆ. ಆ ರೀತಿಯಾದಂಥ ಒಂದು ವಿಶ್ವಮಾನವ ದಿನವನ್ನು ನಾವೆಲ್ಲರೂ ಸೇರಿ ಪ್ರತಿದಿನ ಆಚರಿಸುವಂಥ ಕಾರ್ಯಕ್ರಮ ಬರಬೇಕು. ನನಗೆ ಡಿಸೆಂಬರ್ ಬರ್ತಿದ್ದ ಹಾಗೇ ಒಂದು ಸಂಭ್ರಮ ಶುರುವಾಗ್ತದೆ ಒಳಗಿಂದ. ಅದು 29 ಅಂದ ತಕ್ಷಣವೇ ಬಹುಶಃ ನಾನು ಈ ವರ್ಷದುದ್ದಕ್ಕೂ ಹೆಚ್ಚು ನಿರೀಕ್ಷೆ ಮಾಡುವಂಥ ದಿನ ಅಂದರೆ ಅದು ಕುವೆಂಪು ಹುಟ್ಟಿದ ದಿನ. ಯಾಕೆಂದರೆ ಕುವೆಂಪು ಒಂದಿಗೆ ನಾವು ಮತ್ತೆ ಹುಟ್ಕೊಳ್ಳಬೇಕಿದೆ. ಅವರ ಆಶಯಗಳನ್ನು, ಅವರ ತತ್ವಗಳನ್ನು, ಅವರ ವ್ಯಕ್ತಿತ್ವವನ್ನು. ಪ್ರಭುಶಂಕರ್ ಅವ್ರನ್ನ ಒಂದ್ಸಲ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ನಿಮ್ಗೆ ಯಾಕೆ ದೊಡ್ಡ ಪ್ರಶಸ್ತಿ ಬಂದಿಲ್ಲ, ಯಾವುದಕ್ಕೂ ಬೇಸರ ಇಲ್ವಾ ನಿಮಗೆ ಅಂತ. ಅದಕ್ಕೆ ಪ್ರಭುಶಂಕರ್ ಹೇಳೋ ಮಾತು, ನನ್ನ ಬದುಕಿನಲ್ಲಿ ನಡೆ ನುಡಿ ಒಂದಾಗಿ ಬದುಕಿದಂಥ ಒಂದು ಚೇತನ ಅದು ಕುವೆಂಪು. ಆ ಕುವೆಂಪು ಜೊತೆಯಲ್ಲಿ 50 ವರ್ಷ ಅವ್ರ ಕೈ ತಾಕ್ಸಿದ್ರಾಗ ಮೊದಲು ಸಿಗ್ತಿದ್ದೆ ನಾನು. ಅಷ್ಟೊಂದು ಹತ್ತಿರದಲ್ಲಿ ಬದುಕಿದ್ದೀನಿ. ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ. ಈ ಥರದೊಂದು ಸಾಂಗತ್ಯ ಇದೆಯಲ್ಲ, ಆತ್ಮಸಾಂಗತ್ಯ. ಈ ಆತ್ಮಸಾಂಗತ್ಯ ಕುವೆಂಪು ಸಾಹಿತ್ಯ ನಮ್ಮ ಒಳಗಡೆ ಹೋದಾಗ ಮಾತ್ರವೇ ಬರುತ್ತೆ. ನನಗೆ ಕುವೆಂಪುನ ಒಳಗಿಂದ, ಸರಿ ಹೇಳ್ತಿದ್ದಾರೆ, ನಾವೆಲ್ಲ ಕುವೆಂಪು ನೋಡಿದ್ವಿ ಅಂತ. ನಾವು ಹೊರಗಿಂದ ನೋಡಿಲ್ಲದೆ ಇದ್ರು, ಬಟ್ ಒಳಗಿಂದ ಕುವೆಂಪುನ ತುಂಬ ನೋಡ್ತಿದ್ದೀನಿ. ಮತ್ತು ನೀವೆಲ್ಲರೂ ನೋಡಬೇಕು ಅನ್ನೋ ಆಶಯವನ್ನು ಸಹ ನಾನು ಇಟ್ಕೊಳ್ತಿದ್ದೀನಿ. ಕುವೆಂಪುನ ಹಾಗೂ ಒಳಗಿಂದ ಹುಡುಕಿಕೊಳ್ಳುವ ಪ್ರಯತ್ನ ಇದೆಯಲ್ಲ, ಅದು ಬಹುದೊಡ್ಡದದು. ಆ ನಿಟ್ಟಿನಲ್ಲಿ ಕುವೆಂಪುನ ನಿಮ್ಮದಾಗಿಸ್ಕೊಳ್ಳಿ ಅಂತ ಒಂದು ನನ್ನ ಮಾತುಗಳನ್ನು ಹೇಳ್ತಾ, ಕೊನೆಯದಾಗಿ, ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದಲ್ಲಿ ನೀನೇ ಭಕ್ತಿ, ನೀನೇ ಮಾಯಾ ಮೋಹಶಕ್ತಿಯು, ಎನ್ನ ಜೀವನ ಮುಕ್ತಿಯು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ಆ ಚೇತನದ ಸಣ್ಣ ಅಂಶ ನಾವು ಅಂತ ಅಂದ್ಕೊಳ್ತೀವಲ್ಲ, ಅದೇ ನಮ್ಮ ಪಾಲಿನ ಬಹು ದೊಡ್ಡ ಪುಣ್ಯ ಅಂತ ಭಾವಿಸ್ತಾ, ಒಂದು ಮಾತಿದೆ ಕುವೆಂಪುದು, ಅದರ ಅರ್ಥಗಿರ್ತಗಳು ಸೃಷ್ಟಿಕರ್ತನಿಗಿರಲಿ, ವ್ಯರ್ಥ ಜಿಜ್ಞಾಸೆಯಲ್ಲಿ ಕಾಲಹರಣವದೇಕೆ, ಬಾರೆಯ ಮಮ ಬಂದು ಜೀವನ ಪಥದೋಳು, ಒಂದಾಗಿ ಮುಂದುವರಿಯುವ ಯಾವ ಜನ್ಮದ ಮೈತ್ರಿ. ಇಷ್ಟು ಒಂದು ಸಣ್ಣದ ಕಾಲಘಟ್ಟದ ಈ ಬದುಕಿನಲ್ಲಿ ಎಷ್ಟೆಲ್ಲ ಈ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಳ್ತಿದ್ದೀವಲ್ಲ ನಾವು, ಬೇರೆ ಬೇರೆ ದಾರಿಗಳನ್ನು ನಿರ್ಮಿಸ್ಕೊಳ್ತಿದ್ದೀವಿ. ಇದನ್ನೆಲ್ಲ ಬಿಟ್ಟು ನಾವೆಲ್ಲರೂ ಒಂದೇ ಹಾದಿನಲ್ಲೂ ಬದುಕುವಂಥ ಆ ವಿಶ್ವಶಾಂತಿ. ಸರ್ ಒಂದು ಪದ್ಯ ಹೇಳ್ತಾ, ಅದು ಕೊನೆ ಸಾಲನ್ನು ಸರ್ ಮಿಸ್ ಮಾಡಿದರು, ನಿನ್ನೊಳಗಿರುವ ಶಾಂತಿ ಎನ್ನೆದೆಗೂ ಬರಲಿ ಅಂತ ಕುವೆಂಪು ಬರೀತಾರೆ. ಅದು ನಾವೆಲ್ಲರೂ ಸೇರಬೇಕಾಗಿರುವಂತಹ ಗಮ್ಯ ಅದು, ಮತ್ತು ನಾವೆಲ್ಲರೂ ನಡಿಬೇಕಾಗಿರುವ ಹಾದಿಯೂ ಅದೇ. ಅದು ಶಾಂತಿ ಮತ್ತು ಪ್ರೀತಿಯ ಹಾದಿ. ಆ ರೀತಿ ಪ್ರೀತಿನಲ್ಲಿ ನಾವೆಲ್ಲರೂ ಬದುಕೋಣ. ಯಾವುದನ್ನು ನಮ್ಮ ಕೈಲಿ ಸೃಷ್ಟಿಸ್ಲಿಕ್ಕೆ ಸಾಧ್ಯವಿಲ್ವೋ ಅದನ್ನು ಅಳಿಸ್ಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ಕೈನಲ್ಲಿ. ಒಂದು ಹೂವು ಕೀಳೋದನ್ನು ನೋಡಿ ಕುವೆಂಪು ಬರೀತಾರೆ, ಬಿಡು ಅಲ್ಲಿರಲಿ ಆ ಹೂವು, ನೀ ಸೃಷ್ಟಿಸಲಾರದ ಸೌಂದರ್ಯಕ್ಕೆ ನಿನ್ನಿಂದೇತಕ್ಕೆ ಸಾವು ಅಂತ. ಹಾಗೆ ಯಾವುದು ನಮ್ಮ ಕೈನಲ್ಲಿಲ್ಲ. ಈ ಮತನೋ, ಜಾತಿನೋ, ಈ ಪಂಥಗಳು, ಪಕ್ಷಗಳು, ಇದೆಲ್ಲವೂ ನಾವು ಸೃಷ್ಟಿ ಮಾಡ್ಕೊಂಡಿದ್ದು. ಮತ್ತು ಇದನ್ನೆಲ್ಲವೂ ನಾವು ಅಳಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದಮೇಲೆ ಅದು ನಾವು ಉಳಿಸ್ಲಿಕ್ಕೂ ಅಂದರೆ ಅದನ್ನು ಸೃಷ್ಟಿ ಮಾಡಲಿಕ್ಕೂ ಸಾಧ್ಯ ಆಗ್ತಿಲ್ಲ ಅದು. ಮತ್ತು ಅದನ್ನು ವಿಪರೀತ ಮಾಡಲಿಕ್ಕೆ ಹೊರಟಿದ್ದೀವಿ ಇವತ್ತು. ಇದನ್ನೆಲ್ಲ ಮೀರಿ ಕುವೆಂಪುವನ್ನು ನಾವು ನಮ್ಮದಾಗಿಸಿಕೊಳ್ಳುವಂಥ ಅವಕಾಶಗಳನ್ನು ನಾವೆಲ್ಲರೂ ಮಾಡ್ಕೊಳ್ಳೋಣ. ಈ ಒಂದು ಸುಂದರ ಸಮಯ, ಈ ಥರದೊಂದು ಸಮಯಗಳು ಸಿಗೋದು ತುಂಬ ಅಪರೂಪ ಬದುಕಿನಲ್ಲಿ. ಯಾಕೆಂದರೆ ಕುವೆಂಪು ಹೆಚ್ಚು, ನಾನು ಮೊದಲು ಶುರು ಮಾಡಿದಾಗ ಇದನ್ನು ಹೇಳಿದೆ, ಮೌನವನ್ನು ಹೆಚ್ಚು ಇಷ್ಟಪಡ್ತಿದ್ದವರು. ನಿಶ್ಶಬ್ದ ಅನ್ನೋ ಪದ, ಸದ್ದಿರದ ಪಸರುಡೆಯ ಹಾಡು ಹೇಳಿದ್ರು ಅವ್ರ ಮಗು. ಇಲ್ಲಿ ಅವರು ಜೀಸಸ್ ಅವರು ನೇರ ಶಿಷ್ಯ, ಅವ್ರು ಬರೀತಾರೆ ಕುವೆಂಪುನ ಕುರಿತು, ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ, ನಿಮ್ಮಿಂದ ಪಡೆದ ಹೊಸ ಹುಟ್ಟುಗಳ ಗುಟ್ಟುಗಳ. ಎಷ್ಟು ಅದ್ಭುತವಾದ ಸಾಲುಗಳಿದ್ರು. ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ, ನಿಮ್ಮಿಂದ ಪಡೆದ ಹೊಸ ಹುಟ್ಟುಗಳ ಗುಟ್ಟುಗಳ,
ನೀವು ಕಲಿಸಿದಿರಿ ನನಗೆ ತಲೆ ಎತ್ತಿ ನಿಲ್ಲುವುದನ್ನು, ನಿರ್ಭಯಗಳಿಗೆ ಅಂಜದೆ ನಿರ್ಭಯವಾಗಿ ನಡೆಯುವುದನ್ನು ಮತ್ತು ಸದ್ದಿರದೆ ಬದುಕುವುದನ್ನು ಅಂತ. ಈ ಸಾಲು ತುಂಬ ಆಪ್ತ ಅನಿಸುತ್ತೆ ನನಗೆ, ಸದ್ದಿರದೆ ಬದುಕುವುದು ಅಂತ. ನಮ್ಮದೆಲ್ಲ ತುಂಬ ಅಬ್ಬರದ ಬದುಕಾಗ್ತಿದೆ. ಕುವೆಂಪು ಸಾಹಿತ್ಯ, ಕುವೆಂಪು ಬದುಕು ಮತ್ತು ಕುವೆಂಪು ವ್ಯಕ್ತಿತ್ವ ನಾವು ಸದ್ದಿರದೆ ಬದುಕುವುದಕ್ಕೆ ಬಹುದೊಡ್ಡ ಉದಾಹರಣೆ. ಆ ಕಾರಣಕ್ಕೋಸ್ಕರನೇ ಅವರು ಯುಗದ ಕವಿ, ಜಗದ ಕವಿ. ಎಲ್ಲ ಕನ್ನಡದ ಮನಸ್ಸುಗಳಿಗೂ ಒಳಿತಾಗಲಿ, ಕುವೆಂಪು ನಿಮ್ಮೆಲ್ಲರನ್ನೂ ಆವರಿಸ್ಕೊಳ್ಳಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಕನ್ನಡಿ, ನಾನು ವಿಶೇಷ ವ್ಯಕ್ತಿ ಏನಲ್ಲ, ಆ ಗುಂಪಿನ ನಾನೊಬ್ಬ ಸಣ್ಣ ಸದಸ್ಯ ಅಂತ ಭಾಳ ಪ್ರೀತಿಯಿಂದ ನಾನು ಹೇಳ್ಕೊಳ್ತೀನಿ. ಇಂಥ ಮಕ್ಕಳು ನನ್ನ ಸಹೋದರಿ ನೋಡ್ತೀನಿ, ನಂಗೆ ತುಂಬ ಪ್ರೀತಿ ಅನಿಸುತ್ತೆ. ಯಾಕೆಂದರೆ ಇಂಥ ಮನಸ್ಸುಗಳಲ್ಲೂ ಅಂದರೆ ಇಂಥ ಎಳೆ ಮನಸ್ಸುಗಳಲ್ಲಿ, ಚಿಕ್ಕವರು ಅಂತ ಅನ್ಕೊಳ್ತಿದ್ದೀನಿ, ಇಂಥ ಎಳೆ ಮನಸ್ಸುಗಳಲ್ಲಿ ಈ ರೀತಿ ಈ ನೆಲ ಸಂಸ್ಕೃತಿನ ಉಳಿಸುವಂಥ ಕೆಲಸಗಳಾಗಬೇಕು. ಕಟ್ಟುವೆವು ನಾವು ಹೊಸತು ನಾಡೊಂದನು, ರಸದು ಬೀಡೊಂದನು, ಹೊಸನೆತ್ತರು ಕುಕ್ಕಿಯಾರಿ ಹೋಗುವ ಮುನ್ನ, ಹರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ತುಂಗ ವೀಚಿಗಳ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸತು ನಾಡೊಂದನು, ರಸದ ಬೀಡೊಂದನು. ಈ ರೀತಿ ಒಂದು ರಸದ ಬೀಡೊಂದನ್ನು ಕಟ್ಟಬೇಕಂತಂದರೆ ಇಂಥ ಮನಸ್ಸುಗಳಿಂದ ಮಾತ್ರವೇ ಸಾಧ್ಯ. ಅಂಥ ಒಂದು ಆಶಯದೊಂದಿಗೆ ಈ ಒಂದು ವೇದಿಕೆ ಹೆಜ್ಜೆ ಇಡ್ತಿದೆ. ಖಂಡಿತ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ. ಶಂಕರ್ ಸರ್ ಅಂತ ಅನುಭವಿಗಳಿದ್ದಾರೆ, ಬಹುದೊಡ್ಡ ಮಾದರಿ ನಮ್ಮ ಒಂದು ಸಮುದಾಯಕ್ಕೆ. ಈ ಥರದೊಂದು ಹಿಮಾಲಯವನ್ನು ನೋಡಿದಾಗ ನಮ್ಮೆಲ್ಲ ಅಹಂಗಳು ತನ್ನಿಂದಾನೇ ಎಳೆದೋಗ್ತಿರುತ್ತೆ. ಇಂಥವ್ರ ಜೊತೆಯಲ್ಲಿ ನಾವೆಲ್ಲರೂ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವ ಕೆಲಸಗಳನ್ನು ನಿರಂತರ ಮಾಡೋಣ ಅಂತ ಆಶಿಸ್ತಾ, ಜವರೇಗೌಡ ಸರ್ ಭಾಳ ಆತ್ಮೀಯರು, ನಾವು ಅವರೆಲ್ಲ ಒಂದೇ ಜಿಲ್ಲೆಯವರು. ಅವರ ಒಂದು ಕವಿಯಾಗಿ ಹೆಚ್ಚು ಪರಿಚಯ ಅವರು ನನಗೆ. ಅವರು ಸಹ ಒಳ್ಳೆಯ ಮೌಲಿಕವಾದ ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಿದ್ದಾರೆ. ಗಣೇಶ್ ಸರ್ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾವು 3 ಜನ ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದೀವಿ. ನಿಮ್ಮ ನಿರೀಕ್ಷೆ ಮಟ್ಟನ ಮುಟ್ಟಿದ್ದೀವಿ ಅಂತ ನಾನಂತೂ ಭಾವಿಸ್ತಾ, ಎಲ್ಲರಿಗೂ ಒಳಿತಾಗಲಿ. ನಮಸ್ತೆ. ಇದಾಗಿತ್ತು